we've been studying for quite many weeks from 2 Timothy, Paul's death will last epistle. ನಾವು ಅನೇಕ ವಾರಗಳಿಂದ ಪೌಲನ 2ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆಯನ್ನು ಅಧ್ಯಯನ ಮಾಡುತ್ತಿದ್ದೇವೆ. ಇದು ಪೌಲನ ಕಡೆಯ ಪತ್ರಿಕೆ ಮತ್ತು ಪೌಲನ ಮರಣದ ಉಯಿಲಿನ ಪತ್ರಿಕೆ ಎಂಬುದಾಗಿ ಕೂಡ ನಾವು ಕರೆಯುತ್ತೇವೆ. Last week we only looked at 2 verses, but I believe we have studied many things. ಕಳೆದ ವಾರ ನಾವು ಕೇವಲ 2 ವಚನಗಳನ್ನು ನಾವು ನೋಡಿಕೊಂಡೆವು, ಆದರೂ ಅದರಿಂದ ಅನೇಕ ವಿಷಯಗಳನ್ನು ನಾವು ಕಲಿತುಕೊಂಡೆವು ಎಂಬುದಾಗಿ ನಾನು ನೆನೆಸುತ್ತೇನೆ. Let's read those 2 verses again, verse 7 and 8. ನಾವು ಮತ್ತೆ ಆ 2 ವಚನಗಳನ್ನು ನಾವು ಓದಿಕೊಳ್ಳೋಣ. 2 Timothy chapter 4 verses 7 and 8. 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7 ಮತ್ತು 8ನೇ ವಚನ. Read, brother. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ಸಾರಿ ಅಂಕಲ್. Looking back at his life, he is finishing the race with confidence. ಆತನ ಜೀವಿತವನ್ನ ಹಿಂತಿರುಗಿ ನೋಡುವಾಗ ಆತನ ಜೀವಿತವನ್ನ ಒಂದು ಆತ್ಮಸ್ಥೈರ್ಯದಿಂದ, ನಂಬಿಕೆಯಿಂದ ಕಡೆಗಾಣಿಸುತ್ತಿದ್ದಾನೆ. He is making a remarkable description about his life, very few can honestly say. ಆತನು ತನ್ನ ಜೀವಿತದ ಕುರಿತಾಗಿ ಒಂದು ಅತ್ಯದ್ಭುತವಾದಂತಹ ಮಾತನ್ನ ಹೇಳುವವನಾಗಿದ್ದಾನೆ. ಇಂಥ ಮಾತನ್ನ ಕೆಲವರು ಮಾತ್ರ ಹೇಳಲಿಕ್ಕೆ ಸಾಧ್ಯ. Now remember, he is saying it not at his funeral. Somebody saying, I mentioned it last week, he is telling while he was still alive. ಜ್ಞಾಪಕದಲ್ಲಿರಲಿ, ಆತನು ಈ ಮಾತನ್ನ ತನ್ನ ಭೂಸ್ಥಾಪನೆಯ ಮರಣದ ನಂತರ ನಡೆಯುವ ಭೂಸ್ಥಾಪನೆಯಲ್ಲಿ ಮಾತನಾಡುತ್ತಿಲ್ಲ, ಬದಲಾಗಿ ಜೀವಿತದಲ್ಲಿರುವಾಗಲೇ, ಜೀವಂತವಾಗಿರುವಾಗಲೇ ತನ್ನ ಕುರಿತು ಮಾತನಾಡುತ್ತಿದ್ದಾನೆ. And he told about a day that is coming. He called it that day, but the Lord will reward him for his faithful ministry. ಆತನು ಒಂದು ದಿನವೂ ಬರುತ್ತದೆ, ಆ ದಿನದಲ್ಲಿ ದೇವರು ನನ್ನ ನಂಬಿಗಸ್ತಿಕೆಯಿಂದ ಮಾಡಿದಂತ ಸೇವೆಗಾಗಿ ನನಗೆ ಬಹುಮಾನವನ್ನು ಕೊಡುತ್ತಾನೆ ಎಂಬುದಾಗಿ ಹೇಳುತ್ತಾನೆ. But then he says, not only for me, but everyone who loves his appearing. ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲ, ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುತ್ತಾನೆ ಎಂಬುದಾಗಿ ಆತನು ಹೇಳುತ್ತಾನೆ. So I mentioned last time, if you think that Apostle Paul is way high up there as an apostle, how can we compare our life? God is looking for faithfulness, not success. ನಾವು ಕಳೆದ ವಾರ ಹೇಳಿದ ಹಾಗೆ ಅಪೋಸ್ತಲನಾದಂತ ಪೌಲನ ಜೀವಿತ ಅದು ಉನ್ನತದಲ್ಲಿದೆ, ಆತನೊಟ್ಟಿಗೆ ನಮ್ಮನ್ನು ಹೋಲಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಿಮ್ಮಲ್ಲಿ ಯಾರಾದರೂ ನೆನೆಸುವುದಾದರೆ ಆ ರೀತಿಯಲ್ಲ. ದೇವರು ನಮ್ಮಲ್ಲಿರುವಂತಹ ನಂಬಿಗಸ್ತಿಕೆಯನ್ನ ಮಾತ್ರ ಆತನು ನೋಡುತ್ತಾನೆ. So the reward will be available to everyone who finished the race faithfully. ಆದ್ದರಿಂದ ಆ ಒಂದು ಬಿರುದು, ಜಯಮಾಲೆ, ನಂಬಿಕೆಯಿಂದ ತಮ್ಮ ಓಟವನ್ನ ಮುಗಿಸುವವರೆಲ್ಲರಿಗೂ ದೇವರು ಕೊಡುತ್ತಾನೆ. While writing this, Paul in one sense knew that he is going to be killed very soon, martyred for his faith in the Lord Jesus Christ. ಈ ಮಾತುಗಳನ್ನು ಬರೆಯುವಾಗ ಪೌಲನಿಗೆ ಅರಿವಿತ್ತು ಏನೆಂದರೆ ಇದು ಆತನ ಕಡೆಯ ಮಾತಾಗಿರಬಹುದು ಮತ್ತು ಯೇಸು ಕ್ರಿಸ್ತನ ಸಾಕ್ಷಿಗೋಸ್ಕರ ತಾನು ರಕ್ತ ಸಾಕ್ಷಿಯಾಗಿ ಸಾಯುತ್ತೇನೆ ಎಂಬ ವಿಷಯ ಅವನಿಗೆ ತಿಳಿದಿತ್ತು. When he is writing this, the Roman soldier is sharpening the sword to behead him. ಆತನು ಈ ಮಾತುಗಳನ್ನ ಹೇಳುವಾಗ ರೋಮ ಸೈನಿಕರು ಆತನ ತಲೆಯನ್ನ ಶಿರಚ್ಛೇದನ ಮಾಡಲಿಕ್ಕೆ ಕತ್ತಿಯನ್ನ ಮಸೆಯುತ್ತಿದ್ದರು. But like Stephen, he is not worrying about that. He is looking at the glorious day, that day when he will stand before the Lord Jesus Christ and receive that crown. ಸ್ಟೆಫನನ ರೀತಿಯಲ್ಲಿ ಪೌಲನು ಕೂಡ ತನ್ನ ಮರಣಕ್ಕಾಗಿ ಭಯಪಡುತ್ತಿಲ್ಲ, ಬದಲಾಗಿ ಆ ದಿನ, ಕರ್ತನ ದಿನದಲ್ಲಿ ಆತನಿಗೆ ಸಿಗುವಂತಹ ಆ ಜಯಮಾಲೆ ಕಿರೀಟದ ಕುರಿತಾಗಿ ಸಂತೋಷವುಳ್ಳವನಾಗಿದ್ದಾನೆ.
When Stephen was being stoned in Acts chapter 7, he was looking at heaven and seeing the Lord Jesus Christ standing up to receive him. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸ್ಟೆಫನನು ಕಲ್ಲಿನಿಂದ ಹೊಡೆಯಲ್ಪಟ್ಟು ಆತನು ಸಾಯುವಾಗ ಆತನು ಪರಲೋಕವನ್ನು ದೃಷ್ಟಿಸಿ ನೋಡುವವನಾಗಿ ಅಲ್ಲಿ ಯೇಸು ಕ್ರಿಸ್ತನು ಆತನನ್ನ ಸ್ವೀಕರಿಸಲಿಕ್ಕೆ ಎದ್ದು ನಿಂತಿರುವುದನ್ನು ಆತನು ನೋಡುತ್ತಾನೆ. We saw that at least there are 5 crowns mentioned in the New Testament. ಹೊಸ ಒಡಂಬಡಿಕೆಯಲ್ಲಿ 5 ಕಿರೀಟಗಳ ಕುರಿತಾಗಿ ಮಾತನಾಡಿರುವುದನ್ನು ನಾವು ನೋಡುತ್ತೇವೆ. The imperishable crown, ನಶಿಸಿ ಹೋಗದಂತಹ ಕಿರೀಟ, that is for those who faithfully finish the race. ಅದು ಯಾರು ನಂಬಿಕೆಯಿಂದ ತಮ್ಮ ಓಟವನ್ನ ಕಡೆಗಾಣಿಸುತ್ತಾರೋ ಅವರಿಗೆ ಸಿಗುವಂತದ್ದು. The crown of life, ಜೀವವೆಂಬ ಜಯಮಾಲೆ ಅಥವಾ ಕಿರೀಟ, that is for overcomers. ಅದು ಲೋಕವನ್ನ ಜಯಿಸುವವರಿಗೆ ಸಿಕ್ಕುವಂತದ್ದಾಗಿದೆ. Crown of joy, ಮತ್ತು ಸಂತೋಷದ ಕಿರೀಟ, that is for soul winners. ಅದು just a minute uncle, somebody is making noise. ಅದು what's the last message? The crown of joy for soul winners, ಆತ್ಮಗಳನ್ನು ಗೆಲ್ಲುವವರಿಗೆ. ಆತ್ಮಗಳನ್ನ ಗೆಲ್ಲುವವರಿಗೆ ಕೊಡುವಂತಹ ಕಿರೀಟ ಅಥವಾ ಜಯಮಾಲೆ. There's a crown of glory for faithful elders who look after God's sheep faithfully. ಮಹಿಮೆಯ ಕಿರೀಟ ಅದು ದೇವರ ಸಭೆಯಲ್ಲಿ ಆತನ ಮಂದೆಯನ್ನ ನಂಬಿಗಸ್ತಿಕೆಯಿಂದ ನೋಡಿಕೊಂಡಂತಹ ಹಿರಿಯರಿಗೆ ಸಿಕ್ಕುವಂತದ್ದಾಗಿರುತ್ತದೆ. And then crown of righteousness, ಮತ್ತು ನೀತಿವಂತಿಕೆ ಎಂಬಂತ ಕಿರೀಟ, for those who love his appearing. ಆತನ ಪ್ರತ್ಯಕ್ಷತೆಯನ್ನು ಎದುರು ನೋಡುವವರೆಲ್ಲರಿಗೆ ಸಿಕ್ಕುವಂತದ್ದಾಗಿದೆ. Is it right to look forward for the reward, or we say no, I don't worry about the reward? Is it right to look forward to a reward? ನಮಗೆ ಸಿಕ್ಕುವಂತಹ ಬಿರುದಿಗಾಗಿ ಎದುರು ನೋಡುವುದು ತಪ್ಪ, ಅಥವಾ ಬೇಡ ನನಗೆ ಬಿರುದು ಬೇಡ ಎಂಬುದಾಗಿ ಮಾತ್ರ ಇರುವುದು ಸರಿಯಾ? Of course, we know the motive for our service is the love of Christ. ನಮಗೆ ಗೊತ್ತು ನಾವು ಸೇವೆ ಮಾಡಲಿಕ್ಕೆ ಇರುವಂತಹ ಆ ಒಂದು ಉದ್ದೇಶ ಅಥವಾ ಅದಕ್ಕಿರುವಂತಹ ಪ್ರೋತ್ಸಾಹ, ಅದು ಕ್ರಿಸ್ತನ ಪ್ರೀತಿಯೇ ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. The love of God shown on the Calvary is the motivation for our service. ದೇವರ ಪ್ರೀತಿ ಶಿಲುಬೆ ಮೇಲೆ ತೋರಿಸಲ್ಪಟ್ಟಂತಹ ಆ ಪ್ರೀತಿಯೇ ನಮ್ಮ ಸೇವೆಗೆ ಪ್ರಾಮುಖ್ಯವಾದಂತಹ ಪ್ರೋತ್ಸಾಹದಾಯಕವಾಗಿದೆ. But there's nothing wrong in looking forward to that day when the Lord will reward his people. ಆದರೆ ಆ ದಿನದಲ್ಲಿ ದೇವರು ತನ್ನ ಜನರಿಗೆ ಕೊಡುವಂತಹ ಬಿರುದನ್ನ ಎದುರು ನೋಡುವುದರಲ್ಲಿಯೂ ತಪ್ಪೇನಿಲ್ಲ. Jesus was looking forward to that day when he will be glorified in heaven. ಯೇಸು ಕ್ರಿಸ್ತನು ಕೂಡ ಆ ದಿನಕ್ಕಾಗಿ ಎದುರು ನೋಡುತ್ತಿದ್ದನು, ಪರಲೋಕದಲ್ಲಿ ತನಗೆ ಹೆಚ್ಚಿನ ಮಹಿಮೆ ದೊರೆಯುವ ಆ ದಿನವನ್ನ. Apostle Paul was looking forward to that rewarding day. ಅಪೊಸ್ತಲನಾದಂತಹ ಪೌಲನು ಕೂಡ ಆ ಒಂದು ಬಿರುದಿಗಾಗಿ ಎದುರು ನೋಡುತ್ತಿದ್ದನು. How will you and I stand on that day when we stand before the judgment seat of Christ? ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವಾಗ ಆ ದಿನದಲ್ಲಿ ನಾನು ನೀವು ಯಾವ ಪರಿಸ್ಥಿತಿಯಲ್ಲಿ ನಿಂತಿರುತ್ತೇವೆ? There you can I want to point out 3 verses, 3 different statements about what will happen on that day when we stand before the judgment seat of Christ. ನಾವು ಆ ದಿನದಲ್ಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲುವಾಗ ಏನು ಸಂಭವಿಸುತ್ತದೆ ಎಂಬುದರ ಕುರಿತಾಗಿ ತಿಳಿಸಲಿಕ್ಕೆ 3 ವಚನಗಳನ್ನು ನಿಮಗೆ ತೋರಿಸುತ್ತೇನೆ. 2 John verse 8. 2ನೇ ಯೋಹಾನನ ಪತ್ರಿಕೆ 8ನೇ ವಚನ. It is good if you are making notes, you can study it more in detail. But 2 John verse 8. ನೀವು ನೋಟ್ಸ್ ಮಾಡಿಕೊಳ್ಳುತ್ತಿರುವುದಾದರೆ ಇದನ್ನ ಇನ್ನೂ ವಿವರವಾಗಿ ಅಧ್ಯಯನ ಮಾಡಬಹುದು. 2ನೇ ಯೋಹಾನನು ಬರೆದ 2ನೇ ಪತ್ರಿಕೆ 8ನೇ ವಚನ. ನಾವು ಪ್ರಯಾಸ ಪಟ್ಟು ಮಾಡಿದವುಗಳನ್ನು ನೀವು ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರಿ. So here is a statement that when you stand before the judgment seat of Christ, you may receive full reward. ಇಲ್ಲಿ ಒಂದು ಹೇಳಿಕೆ ಈ ರೀತಿ ಇದೆ, ನೀವು ಕ್ರಿಸ್ತ ನ್ಯಾಯಾಸನದ ಮುಂದೆ ನಿಲ್ಲುವಾಗ ನಿಮಗೆ ಸಿಕ್ಕುವಂತಹ ಆ ಒಂದು ಬಿರುದು
ಪೂರ್ಣ ಫಲದಿಂದ ಹೊಂದುತ್ತೀರಿ ಎಂಬುದಾಗಿ. So we can stand there expecting a full reward, or you can lose reward. ನಾವು ಅಲ್ಲಿ ಪೂರ್ಣ ಫಲದ ಬಿರುದನ್ನ ಹೊಂದಿದವರಾಗಿ ನಿಲ್ಲಬಹುದು ಅಥವಾ ಅದನ್ನ ಕಳೆದುಕೊಂಡವರಾಗಿ ನಿಲ್ಲಬಹುದು. We know that a genuine believer cannot lose his salvation. ನಮಗೆ ಗೊತ್ತು, ಯಾವ ವಿಶ್ವಾಸಿಯು ಅಥವಾ ನಿಜವಾದ ರಕ್ಷಣೆ ಹೊಂದಿದಂತಹ ವಿಶ್ವಾಸಿಯು ಎಂದಿಗೂ ತನ್ನ ರಕ್ಷಣೆಯನ್ನ ಕಳೆದುಕೊಳ್ಳುವುದಿಲ್ಲ. But we can lose our reward. ಆದರೆ ನಾವು ನಮ್ಮ ಬಿರುದನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. So live in such a way that we will receive a full reward on that day. ಆದ್ದರಿಂದ ಆ ದಿನದಲ್ಲಿ ನಾವು ಪೂರ್ಣ ಫಲದ ಬಿರುದನ್ನ ಹೊಂದುವ ಹಾಗೆ ನಿಮ್ಮ ಜೀವಿತವನ್ನ ಜೀವಿಸಿರಿ. Second is 1 John 2:28. ಎರಡನೆಯ ವಚನ, 1 ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 28ನೇ ವಚನ. 1 ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 28ನೇ ವಚನ. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. The second verse is, when we stand before him at his coming, we can have full confidence. ಎರಡನೆಯ ವಚನ ಭಾಗ, ಆತನ ಆಗಮನದಲ್ಲಿ ನಾವು ಆತನ ಸನ್ನಿಧಿಯಲ್ಲಿ ನಿಲ್ಲುವಾಗ ಪೂರ್ಣ ಆತ್ಮಸ್ಥೈರ್ಯದಿಂದ ನಿಲ್ಲಬಹುದು. Or we can shrink in shame. ಅಥವಾ ನಾಚಿಕೆಯಿಂದ ಬಾಡಿದವರಾಗಿ ನಿಲ್ಲಬಹುದು. That's a choice that you and I have at his appearing, to have full confidence or to shrink in shame. ನನಗೆ ನಿಮ್ಮ ಮುಂದೆ 2 ಆಯ್ಕೆಗಳುಂಟು. ಆತನ ಆಗಮನದಲ್ಲಿ ನಾವು ಧೈರ್ಯದಿಂದ ಆತ್ಮಸ್ಥೈರ್ಯದಿಂದ ನಿಲ್ಲಬಹುದು ಅಥವಾ ನಾಚಿಕೆಯಿಂದ ಬಾಡಿದವರಾಗಿ ನಿಲ್ಲಬಹುದು. Third one, 3ನೆಯ ವಚನ, 2 Peter 1:11. 2 ಪೇತ್ರ 1ನೇ ಅಧ್ಯಾಯ 11ನೇ ವಚನ. ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. An abundant entry. You can enter into glory abundantly. ಧಾರಾಳವಾಗಿ ಅನುಗ್ರಹಿಸುವನು ಎಂಬುದಾಗಿ ಹೇಳುವಾಗ ನಾವು ಮಹಿಮೆಗೆ ಅಭಿವೃದ್ಧಿಯಿಂದ ಸಂಪೂರ್ಣ ಧಾರಾಳವಾಗಿ ಪ್ರವೇಶಿಸಬಹುದು. And what is the opposite of that? ಅದಕ್ಕೆ ವಿರುದ್ಧವಾದಂತ ಪದ ಏನು? 1 Corinthians 3:14 and 15. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15 ಮತ್ತು 14 ಮತ್ತು 15ನೇ ವಚನ. 1 Corinthians 3:14 and 15. 1 ಕೊರಿಂಥ 3ನೇ ಅಧ್ಯಾಯ 14 ಮತ್ತು 15ನೇ ವಚನ. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. So some can have an abundant entry. ಕೆಲವರು ಧಾರಾಳವಾಗಿ ಅವರು ಪ್ರವೇಶಿಸಬಹುದು. Some will enter as if through the fire. ಇನ್ನು ಕೆಲವರು ಬೆಂಕಿಯನ್ನು ಹಾದು ಹೋದವರ ಹಾಗೆ ಅಲ್ಲಿ ಪ್ರವೇಶಿಸುತ್ತಾರೆ. Their soul is saved, their spirit is saved. ಅವರ ಆತ್ಮ ರಕ್ಷಣೆ ಹೊಂದಿದೆ. But they have lost the reward, and it is as if you entered through the fire. Everything is burned up, only your life is there. ಅವರು ಬಿರುದನ್ನು ಕಳೆದುಕೊಂಡವರಾಗಿದ್ದಾರೆ. ಅವರ ಆತ್ಮ ಅದು ರಕ್ಷಣೆ ಹೊಂದಿದೆ, ಆದರೆ ಅವರ ಜೀವಿತ ಸುಟ್ಟು ಹೋದದ್ದಾಗಿ ಅವರು ಬೆಂಕಿಯಿಂದ ಪ್ರವೇಶಿಸಿದ ಹಾಗೆ ಅಲ್ಲಿ ನಿಂತಿರುತ್ತಾರೆ. So we see 3 choices how you wanted to face him at his coming at the judgment seat of Christ. ನಮ್ಮ ಮುಂದೆ 3 ಆಯ್ಕೆಗಳುಂಟು. ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ಆತನನ್ನ ಯಾವ ರೀತಿ ಎದುರುಗೊಳ್ಳುತ್ತೇವೆ ಎಂಬುದಾಗಿ. You can have a full reward or you can lose reward. ನೀವು ಪೂರ್ಣ ಫಲವುಳ್ಳ ಬಿರುದನ್ನು ಹೊಂದಿದವರಾಗಿ ನಿಲ್ಲಬಹುದು ಅಥವಾ ಅದನ್ನು ಕಳೆದುಕೊಂಡವರಾಗಿ ನಿಲ್ಲಬಹುದು. You can have confidence at his appearing or can shrink at shame. ನೀವು ಆತನ ಆಗಮನದಲ್ಲಿ ಧೈರ್ಯದಿಂದ ನಿಲ್ಲಬಹುದು ಅಥವಾ ನಾಚಿಕೆಯಿಂದ ಬಾಡಿದವರಾಗಿ ನಿಲ್ಲಬಹುದು.
You can have an abundant entry or you can enter as thief through the fire. ನೀವು ಸಂಪದ್ಭರಿತವಾದ ಧಾರಾಳವಾದ ಪ್ರವೇಶದಿಂದ ಪ್ರವೇಶಿಸಬಹುದು ಅಥವಾ ಬೆಂಕಿಯಿಂದ ಎಳೆಯಲ್ಪಟ್ಟವರ ಹಾಗೆ ಪ್ರವೇಶಿಸಬಹುದು. It all depends on how you live and serve him today. ನೀವು ಯಾವ ರೀತಿಯಲ್ಲಿ ಕರ್ತನ ಸೇವೆಯನ್ನು ಈ ದಿನ ಮಾಡುತ್ತೀರಿ ಮತ್ತು ಯಾವ ರೀತಿ ನಿಮ್ಮ ಜೀವಿತವನ್ನು ಜೀವಿಸುತ್ತೀರಿ ಎಂಬುದರ ಮೇಲೆ ಅದು ನಿಂತಿದೆ. Do we love his appearing? ನಾವು ಆತನ ಪ್ರತ್ಯಕ್ಷತೆಯನ್ನ ಪ್ರೀತಿಸುತ್ತೇವಾ? Can we face him with confidence when he comes? ಆತನು ಬರುವಾಗ ಆತನನ್ನ ಧೈರ್ಯದಿಂದ ಎದುರುಗೊಳ್ಳಲಿಕ್ಕೆ ನಮಗೆ ಧೈರ್ಯ ಉಂಟಾ? Our short life in this world is training time for reigning with him. ನಮ್ಮ ಈ ಲೋಕದ ಅಲ್ಪ ಜೀವಿತ ಅದು ಆತನೊಟ್ಟಿಗೆ ಆಳ್ವಿಕೆ ಮಾಡುವುದಕ್ಕಾಗಿ ನಮ್ಮನ್ನ ತರಬೇತಿಗೊಳಿಸುವಂತಹ ಜೀವಿತ. Don't ever forget that. ಅದನ್ನ ಎಂದಿಗೂ ಮರೆಯಬೇಡಿರಿ. When the Lord gives us crowns, ದೇವರು ನಮಗೆ ಬಿರುದನ್ನ ಕೊಡುವಾಗ ಅಥವಾ ಜಯಮಾಲೆಯನ್ನ ಕೊಡುವಾಗ, the book of Revelation says what we will do with those crowns. ನಾವು ಆ ಜಯಮಾಲೆಗಳನ್ನ ಏನು ಮಾಡುತ್ತೇವೆ ಎಂಬುದಾಗಿ ಪ್ರಕಟಣೆಯ ಪುಸ್ತಕ ನಮಗೆ ತಿಳಿಸುತ್ತದೆ. We will cast it at his feet and say, worthy are you, O Lord, worthy are you to receive glory and honor and power and so on. So what we receive the rewards it's the capacity to glorify the Lord on that day. ಅಲ್ಲಿ ನಾವು ನೋಡುವಾಗ ನಮಗೆ ಕೊಟ್ಟಂತ ಜಯಮಾಲೆ ಮತ್ತು ಬಿರುದುಗಳನ್ನ ಆತನ ಪಾದಗಳಿಗೆ ಹಾಕಿ, ನೀನೇ ಎಲ್ಲಾ ಘನ ಮಾನ ಮಹಿಮೆಗಳನ್ನ ಮಹಿಮೆ ಪಡಿಸುತ್ತೇವೆ. ನಮಗೆ ಆತನು ಕೊಡುವಂತಹ ಬಿರುದು ಆತನನ್ನ ಇನ್ನೂ ಹೆಚ್ಚು ಮಹಿಮೆ ಪಡಿಸುವ ಹಾಗೆ ನಮ್ಮನ್ನ ಸಮರ್ಥರನ್ನಾಗಿ ಮಾಡುತ್ತದೆ. Now, after we have a short life here, let us never be ashamed on that day. ಆದ್ದರಿಂದ ನಮ್ಮ ಜೀವಿತವು ಈ ಭೂಮಿಯ ಮೇಲೆ ಅಲ್ಪವಾದಂತಹ ಕ್ಷಣಿಕವಾದ ಜೀವಿತವಾಗಿರುವುದರಿಂದ ನಾವು ಆತನ ಮುಂದೆ ನಿಂತುಕೊಳ್ಳುವುದಕ್ಕೆ ನಾಚಿಕೆ ಪಡದೇ ಇರೋಣ. Let's read today from verse 9 to verse 12. ನಾವು ಈ ದಿನ from where uncle? Verse 9 to verse 12. 9ರಿಂದ 12ನೇ ವಚನವನ್ನ ನಾವು ಓದಿಕೊಳ್ಳೋಣ. 2 ತಿಮೋಥಿ 4ನೇ ಅಧ್ಯಾಯ 9ರಿಂದ 12ನೇ ವಚನದವರೆಗೆ. ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು, ಯಾಕಂದರೆ ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಕ್ರೆಸ್ಕನು ಗಲಾತ್ಯಕ್ಕೂ, ತೀತನು ದಲ್ಮಾತ್ಯಕ್ಕೂ ಹೋದರು. ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ. ಮಾರ್ಕನನ್ನು ಸಂಗಡ ಕರಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ. ತುಕಿಕನನ್ನು ಎಫೆಸಕ್ಕೆ ಕಳುಹಿಸಿದನು. ತ್ರೋವದಲ್ಲಿ ನಾನು ಕರ್ಪನ ಬಳಿಯಲ್ಲಿ ಬಿಟ್ಟು ಬಂದ ಮೇಲಂಗಿಯನ್ನು That's enough. It's up to verse 12. Yes. Paul is giving some final instruction to his beloved son in faith, Timothy. ಪೌಲನು ನಂಬಿಕೆಯಲ್ಲಿ ಪ್ರಿಯ ಕುಮಾರನಾದಂತಹ ಆ ತಿಮೋತಿಯನಿಗೆ ಕಡೆಯ ನಿರ್ದೇಶನಗಳನ್ನು ಕೊಡುತ್ತಿದ್ದಾನೆ. These are some personal instructions. ಇವು ವೈಯಕ್ತಿಕವಾದಂತಹ ನಿರ್ದೇಶನಗಳಾಗಿವೆ. It talks about some friends and enemies of Apostle Paul. ಈ ವಚನ ಭಾಗ ಅಪೊಸ್ತಲನಾದಂತಹ ಪೌಲನ ಸ್ನೇಹಿತರು ಮತ್ತು ವೈರಿಗಳ ಕುರಿತಾಗಿ ಮಾತನಾಡುತ್ತದೆ. In this last section of the epistle, Paul twice urged Timothy to join him in Rome. ಈ ಪತ್ರಿಕೆಯ ಕಡೆಯ ಭಾಗದಲ್ಲಿ ಪೌಲನು ತಿಮೋತಿಯನಿಗೆ 2 ಬಾರಿ ಒತ್ತಿ ಹೇಳುವಂತ ಮಾತೇನೆಂದರೆ, ರೋಮಾಪುರಕ್ಕೆ ಬಂದು ನನ್ನನ್ನ ಸಂಧಿಸು ಎಂಬುದಾಗಿ. That is, we see in verse 9 and verse 21. ನಾವು ಅದನ್ನ 9ನೇ ವಚನದಲ್ಲಿಯೂ ಮತ್ತೆ 21ನೇ ವಚನದಲ್ಲಿಯೂ ನೋಡುತ್ತೇವೆ. The emphasis here is on the speed, come quickly. ಇಲ್ಲಿ ಒತ್ತಿ ಹೇಳುತ್ತಿರುವಂತ ಮಾತೇನೆಂದರೆ ಬೇಗ ಬಾ ಎಂಬುದಾಗಿ. Paul did not know how much longer he will be allowed to live. ಪೌಲನಿಗೆ ಗೊತ್ತಿರಲಿಲ್ಲ ಇನ್ನೂ ಎಷ್ಟು ಕಾಲದವರೆಗೆ ಆತನನ್ನ ಜೀವಂತವಾಗಿ ಇಟ್ಟಿರುತ್ತಾರೆ ಎಂಬುದಾಗಿ. He is now an aged person. ಈಗ ಪೌಲನು ಒಬ್ಬ ದಿನ ತುಂಬಿದ ವ್ಯಕ್ತಿಯಾಗಿದ್ದಾನೆ. He wanted to have the companionship of his younger brother in the Lord. ಆತನು
ದೇವರಲ್ಲಿ ತನ್ನ ಸಹೋದರನಾದಂತಹ ಈ ಯವನಸ್ಥ ಸೇವಕನೊಟ್ಟಿಗೆ ಅನ್ಯೋನ್ಯತೆಯನ್ನ ಬಯಸಿದನು. Timothy was his son in faith. ತಿಮೋಥೆ ಪೌಲನಿಗೆ ನಂಬಿಕೆಯ ಕುಮಾರನಾಗಿದ್ದನು. Now, was Paul too old? ಈಗ ಪೌಲನು ಅತ್ಯಂತ ವಯಸ್ಸಾದ ವ್ಯಕ್ತಿಯಾಗಿದ್ದಾನೆ. Many believers, many scholars believe that at this time, Paul was about 53, between 53 and 63 years of old. ಅನೇಕ ದೈವಶಾಸ್ತ್ರಜ್ಞರು ಹೇಳುವ ಪ್ರಕಾರ ಪೌಲನಿಗೆ ಹೆಚ್ಚು ವಯಸ್ಸಾಗಿರಲಿಲ್ಲ, 53 ಅಥವಾ 54 ವರ್ಷ ವಯಸ್ಸಾಗಿರಬಹುದು ಎಂಬುದಾಗಿ ಹೇಳ್ತಾರೆ. 53 to 63, between 53 and 63. 53ರಿಂದ 63 ವರ್ಷಗಳ ವಯಸ್ಸಿರಬಹುದು ಎಂಬುದಾಗಿ ಹೇಳುತ್ತಾರೆ. That does not seem like too old. ಅದು ಹೆಚ್ಚು ವಯಸ್ಸಾದ ವ್ಯಕ್ತಿಯ ಹಾಗೆ ಕಾಣಿಸುವುದಿಲ್ಲ. But most likely, Paul has become old prematurely. ಆದರೆ ಎಲ್ಲಾ ಕಾರಣಗಳಿಂದಲೂ ಪೌಲನು ಅತ್ಯಂತ ವೇಗವಾಗಿ ಅಥವಾ ಅಕಾಲಿಕವಾಗಿ ಆತನು ವಯಸ್ಸಾದ ಹಾಗೆ ತೋರುತ್ತದೆ. Because of how he burned himself in the service of Christ. ದೇವರ ಸೇವೆಯಲ್ಲಿ ಆತನು ತನ್ನನ್ನ ಯಾವ ರೀತಿ ತೊಡಗಿಸಿಕೊಂಡು ತನ್ನನ್ನ ಸುಟ್ಟುಕೊಂಡಿದ್ದನೋ ಅದರಿಂದ ಆತನು ಆ ರೀತಿ ಕಾಣಿಸುತ್ತಾನೆ. In 2 Corinthians 11, there's a list of the suffering he endured. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಆತನು ಅನುಭವಿಸಿದಂತಹ ಶ್ರಮೆಗಳ ಕುರಿತಾದಂತಹ ಒಂದು ದೊಡ್ಡ ಪಟ್ಟಿಯನ್ನೇ ನಾವು ನೋಡುತ್ತೇವೆ. If you look at the little epistle of Philemon, which we will study after this book, Philemon verse 9. ನಾವು ಫಿಲೆಮೋನ ಎಂಬಂತಹ ಒಂದು ಸಣ್ಣ ಪತ್ರಿಕೆ ಇದಾದ ನಂತರ ನಾವು ಅದನ್ನೇ ಅಧ್ಯಯನ ಮಾಡುತ್ತೇವೆ. ಆ ಪತ್ರಿಕೆಯನ್ನ ನಾವು ನೋಡುವಾಗ 11ನೇ verse 9. 9ನೇ ವಚನವನ್ನು ನಾವು ನೋಡಿಕೊಳ್ಳುವಾಗ ಅದನ್ನು ಓದಿಕೊಳ್ಳೋಣ. ಮುದುಕನು ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆಯವನು ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. So Paul is writing to Philemon and he is saying, I am an old man now. ಪೌಲನು ಇಲ್ಲಿ ಫಿಲಮೋನನಿಗೆ ಬರೆಯುವಾಗ ನಾನು ಒಬ್ಬ ಮುದುಕನು ಎಂಬುದಾಗಿ ಹೇಳುತ್ತಾನೆ. It is not because of his too old age, but because of what he endured for Christ in his service faithfully. ಆತನು ವಯಸ್ಸಾದ ಮುದುಕನಾಗಿದ್ದ ಕಾರಣದಿಂದ ಆ ರೀತಿ ಹೇಳುವುದಿಲ್ಲ, ಬದಲಾಗಿ ದೇವರ ಸೇವೆಯಲ್ಲಿ ತಾನು ಏನೆಲ್ಲ ಕಷ್ಟಗಳನ್ನು ದಾಟಿ ಹೋಗಿದ್ದನೋ ಅದರಿಂದ ಆತನಿಗೆ ವಯಸ್ಸಾಗಿ ಹೋಗಿತ್ತು. Look at Galatians 6:17, what he talks about the suffering on his body. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನವನ್ನು ನೋಡುವಾಗ ಆತನ ದೇಹದ ಮೇಲೆ ಸೇವೆಯ ಗುರುತುಗಳು ಹೇಗೆ ಇದೆ ಎಂಬುದಾಗಿ ಆತನು ಹೇಳುತ್ತಾನೆ. Galatians 6:17. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ. ಇನ್ನು ಮೇಲೆ ಯಾರೂ ನನ್ನನ್ನು ತೊಂದರೆ ಪಡಿಸಬಾರದು, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. Now somebody said, if you ask Apostle Paul to remove his shirt, ಯಾರು ಈ ರೀತಿ ಹೇಳಿದರು, ನೀವು ಒಂದು ವೇಳೆ ಅಪೊಸ್ತಲನಾದಂತ ಪೌಲನಿಗೆ ನಿನ್ನ ಅಂಗಿಯನ್ನ ಕಳಚು ಎಂಬುದಾಗಿ ಹೇಳುವುದಾದ್ರೆ, you will see stone marks and beating marks on him. ನೀವು ಆತನ ದೇಹದ ಮೇಲೆ ಕಲ್ಲಿನಿಂದ ಒಡೆಯಲ್ಪಟ್ಟಂತಹ ಮತ್ತು ಏಟು ತಿಂದು ಗಾಯವಾದಂತಹ ಆ ಒಂದು ಗುರುತನ್ನು ನೋಡಬಹುದು ಎಂಬುದಾಗಿ ಹೇಳುತ್ತಾರೆ. So he became prematurely aged because of the way he served the Lord Jesus Christ. ಆತನು ಅಕಾಲಿಕವಾಗಿ ದಿನ ತುಂಬಿದ ಮುದುಕನ ಹಾಗಾದನು, ಯಾಕಂದರೆ ದೇವರ ಸೇವೆಯಲ್ಲಿ ಆ ರೀತಿ ತನ್ನನ್ನು ತೊಡಗಿಸಿಕೊಂಡಿದ್ದನು. But now he is longing for the brother Timothy to come and enjoy the. ಆದರೆ ಈಗ ಆತನು ತಿಮೋಥೆಯನ ಬರುವಿಕೆಯನ್ನ ಬಯಸುವವನಾಗಿ ಆತನೊಟ್ಟಿಗೆ ಅನ್ಯೋನ್ಯತೆಯನ್ನ ಹೊಂದಬೇಕು ಎಂಬುದಾಗಿ ಬಯಸುತ್ತಿದ್ದಾನೆ. It is always wonderful when an older servant of God and a young brother pair together and work. ಹಿರಿಯರಾದಂತಹ ದೇವರ ಸೇವಕರು ಮತ್ತು ಯೌವನಸ್ಥನಾದ ದೇವರ ಸೇವಕನು ಇಬ್ಬರು ಒಟ್ಟಾಗಿ ಕೂಡಿಕೊಳ್ಳುವುದು ದೇವರ ಸೇವೆಯಲ್ಲಿ ಅದು ಅತ್ಯಂತ ಸುಂದರವಾದದ್ದು. Age many times, not always, age many times bring experience.
ವಯಸ್ಸು ಅದು ಅದರೊಟ್ಟಿಗೆ ಅನುಭವವನ್ನು ಕೂಡ ತರುತ್ತದೆ. ಯಾವಾಗಲೂ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ವಯಸ್ಸಿನೊಟ್ಟಿಗೆ ಅನುಭವವೂ ಕೂಡ ಬರುತ್ತದೆ. A young person will be energetic and enthusiastic. ಯೌವನಸ್ಥ ವ್ಯಕ್ತಿಯು ಆತನು ಶಕ್ತಿಯಿಂದ ಕೂಡಿದವನಾಗಿ ಉತ್ಸಾಹದಿಂದ ತುಂಬಿರುತ್ತಾನೆ. So in our assemblies, if there can be those kind of pair work together, aged, experienced God's servants and young, committed, enthusiastic, and what will happen to the ministry? ನಮ್ಮ ಸಭೆಗಳಲ್ಲೂ ಕೂಡ ಇಂತಹ ಒಂದು ಜೋಡಿಗಳು ಇರುವುದಾದರೆ, ವಯಸ್ಸಾದಂತಹ ಅನುಭವ ಪೂರ್ವಕವಾದಂತಹ ಹಿರಿಯರು ಮತ್ತು ಬಲ ತುಂಬಿದ ಉತ್ಸಾಹದಿಂದ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಯೌವನಸ್ಥ ಸಹೋದರರು ಜೊತೆಯಾಗಿರುವುದಾದ್ರೆ ಎಂತಹ ಸಂಗತಿಗಳು ಸಂಭವಿಸುತ್ತವೆ ಯೋಚಿಸಿರಿ. But sad to speak, in many assemblies, the older brothers don't want to let go. They don't want to bring the younger ones forward. I enjoy seeing young people coming forward. ಆದರೆ ಇದನ್ನು ಹೇಳುವುದಕ್ಕೆ ನಾನು ದುಃಖವಾಗುತ್ತದೆ. ಏನಂದ್ರೆ ಅನೇಕ ಸಭೆಗಳಲ್ಲಿ ವಯಸ್ಸಾದಂತಹ ಹಿರಿಯರು ತಮ್ಮ ಸ್ಥಾನವನ್ನ ಬಿಟ್ಟು ಯೌವನಸ್ಥರಿಗೆ ಮುಂದೆ ಬರಲಿಕ್ಕೆ ಅವಕಾಶವನ್ನ ಕೊಡುವುದಿಲ್ಲ. And young people are not encouraged because they don't get that experience from the older. So this is a good example, an older brother and a younger brother working together. ಆದ್ರೆ ಹಿರಿಯರು ಆ ಯೌವನಸ್ಥ ವ್ಯಕ್ತಿಗಳಿಗೆ, ಸಹೋದರರಿಗೆ ಪ್ರೋತ್ಸಾಹ ಪಡಿಸುವುದಿಲ್ಲ, ಯಾಕಂದರೆ ಅನುಭವವಿಲ್ಲ ಎಂಬುದಾಗಿ. ಆದ್ದರಿಂದ ಹಿರಿಯರು ಮತ್ತು ಯೌವನಸ್ಥರು ಜೊತೆಯಾಗಿ ಸೇವೆ ಮಾಡುವುದರ ಸೌಂದರ್ಯ ಇದರಲ್ಲಿ ಅಡಗಿದೆ. So Paul is telling, come to me soon. ಆದ್ದರಿಂದ ಪೌಲನು ಹೇಳುತ್ತಾನೆ, ನನ್ನ ಬಳಿಗೆ ಬೇಗನೆ ಬಾ. The delivery of this epistle, ಈ ಒಂದು ಪತ್ರಿಕೆಯನ್ನ ತಲುಪಿಸುವಾಗ it will take time. ಸ್ವಲ್ಪ ಸಮಯ ಹಿಡಿಯುತ್ತದೆ. Timothy's travel may take many months. ತಿಮೋಥೆಯನ ಆ ಪ್ರಯಾಣವೇ ಅನೇಕ ತಿಂಗಳುಗಳು ಹಿಡಿಯಬಹುದು. It's not like traveling today in those days. ಈ ದಿನ ನಾವು ಪ್ರಯಾಣಿಸುವ ಹಾಗೆ ಆ ದಿನಗಳಲ್ಲಿ ಪ್ರಯಾಣಿಸಲಿಕ್ಕಾಗುತ್ತಿರಲಿಲ್ಲ. So if Timothy delayed his coming, it may make his arrival late. ತಿಮೋಥೆಯನು ಒಂದು ವೇಳೆ ಹೊರಡುವುದನ್ನ ತಡ ಮಾಡಿದರೆ ಆತನು ಬಂದು ತಲುಪುವುದು ಕೂಡ ತಡವಾಗಬಹುದು. As we read in verse 6, he said, my departure time has come. ನಾವು 6ನೇ ವಚನದಲ್ಲಿ ನೋಡಿಕೊಂಡ ಹಾಗೆ, ನಾನು ಹೊರಟು ಹೋಗುವ ಸಮಯವು ಸಮೀಪಿಸಿದೆ. Paul had reason to believe that his execution was imminent. ಪೌಲನು ತನ್ನ ಆ ಮರಣದ ಸಮಯವು ಹತ್ತಿರವಾಯಿತು ಎಂಬುದಾಗಿ ನಂಬಲಿಕ್ಕೆ ಎಲ್ಲ ಕಾರಣಗಳನ್ನು ಹೊಂದಿದ್ದನು. Apostle, probably he was feeling loneliness in his imprisonment in Rome. ಬಹುಶಃ ಆತನು ತನ್ನ ರೋಮಾಪುರದ ಸೆರೆಮನೆಯಲ್ಲಿ ಒಂಟಿತನವನ್ನ ಅನುಭವಿಸುತ್ತಿರಬಹುದು. But the reason why he could go on, because he always knew that he was a prisoner of the Lord Jesus Christ for the cause of the gospel, not as a prisoner of Rome. ಆತನು ಯಾಕೆ ಈ ಸೆರೆಮನೆ ವಾಸವನ್ನ ಇನ್ನೂ ತಾಳಿಕೊಳ್ಳಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನಾವು ನೋಡುವಾಗ, ಆತನು ಎಂದಿಗೂ ತಾನು ರೋಮನ್ ಸಾಮ್ರಾಜ್ಯದ ಸೆರೆಯಾಳು ಎಂಬುದಾಗಿ ನೆನೆಸಿರಲಿಲ್ಲ. ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಆತನು ಸೆರೆಯಾಳು ಎಂಬುದಾಗಿ ತನ್ನನ್ನು ಎಣಿಸಿಕೊಂಡಿದ್ದನು. In verse 10 we see, for Demas in love with this present world has deserted me and gone to Thessalonica. 10ನೇ ವಚನದಲ್ಲಿ ನಾವು ನೋಡುವಾಗ, ಯಾಕಂದರೆ ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು ಎಂದು ನೋಡುತ್ತೇವೆ. Paul's need for Timothy was intensified by the defection of Demas. ಪೌಲನು ತಿಮೋಥೆಯನನ್ನು ನೋಡಬೇಕು ಎಂಬಂತ ಹಂಬಲವು ಯಾಕೆ ಜಾಸ್ತಿ ಆಯಿತು ಎಂಬುದಾಗಿ ನೋಡುವಾಗ, ಆ ದೇಮನ್ ಎಂಬಂತ ಸಹೋದರನು ಆತನಿಗೆ ಮೋಸ ಮಾಡಿದ್ದರಿಂದ. He, instead of loving the appearing of the Lord, he loved the world. ಈ ದೇಮನು ಯೇಸು ಕ್ರಿಸ್ತನ ಕರ್ತನ ಪ್ರತ್ಯಕ್ಷತೆಯನ್ನ ಪ್ರೀತಿಸುವ ಬದಲಾಗಿ ಈ ಲೋಕವನ್ನ ಪ್ರೀತಿಸಿ ಹೊರಟು ಹೋದನು. And the sad statement that Demas deserted me. ಅಲ್ಲಿ ತುಂಬಾ ದುಃಖಕರವಾದಂತಹ ಹೇಳಿಕೆ ಉಂಟು, ದೇಮನು ನನ್ನನ್ನ ಬಿಟ್ಟು ಹೋದನು. One of the bitterest experience in Christian service is to be forsaken by those who were formerly our fellow laborers. ಕ್ರೈಸ್ತ ಸೇವೆಯಲ್ಲಿ ಅತ್ಯಂತ ದುಃಖಕರವಾದಂತಹ ಅಥವಾ ನೋವುಂಟು ಮಾಡುವ ಸಂಗತಿ ಏನೆಂದರೆ, ನಮ್ಮ ಜೊತೆ ಸೇವಕರು ಅಥವಾ ನಂಬಿಗಸ್ತರಾಗಿದ್ದವರು ನಮ್ಮನ್ನ ತೊರೆದು ಹೋಗುವಂತದ್ದೇ ಆಗಿದೆ. The Lord Jesus Christ experienced that
or when he was at Gethsemane, after Gethsemane, when he was arrested, all his disciples ran away, deserted him. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅದನ್ನು ಅನುಭವಿಸಿದನು. ಆತನು ಗೆತ್ಸೆಮನೆ ತೋಟದಲ್ಲಿ ಇರಬೇಕಾದರೆ ಆತನನ್ನ ಸೆರೆ ಹಿಡಿಯುವಾಗ ಆತನ ಅಪೋಸ್ತಲರು ಶಿಷ್ಯರು ಎಲ್ಲರೂ ಆತನನ್ನ ತೊರೆದು ಹೊರಟು ಹೋದರು. Sometimes as a servant of God, it is very sad to experience the people that we led to the Lord, we taught them, we put our life into teaching them and guiding them. At the end, many times they become our enemies or they desert us. ನಾವು ದೇವರ ಸೇವೆಯಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವಾಗ ನಾವು ಯಾರನ್ನ ದೇವರ ರಕ್ಷಣೆಗೆ ನಡೆಸುತ್ತೇವೋ ಅಥವಾ ಯಾರನ್ನ ಕರ್ತನ ಸೇವೆಯಲ್ಲಿ ಆತನ ವಾಕ್ಯದಲ್ಲಿ ಬೆಳೆಸುವುದಕ್ಕಾಗಿ ನಮ್ಮ ಜೀವಿತವನ್ನೇ ಮುಡುಪಾಗಿಡುತ್ತೇವೋ ಅವರು ನಮ್ಮನ್ನ ಬಿಟ್ಟು ನಮಗೆ ಮೋಸ ಮಾಡಿ ಹೋಗುವಂತದ್ದನ್ನ ನೋಡುವಾಗ ತುಂಬಾ ದುಃಖವಾಗುತ್ತದೆ. Demas has been a friend of Apostle Paul, a fellow believer and a fellow worker. He was. ದೇಮನು ಆ ಅಪೊಸ್ತಲನಾದಂತಹ ಪೌಲನ ಜೊತೆ ಸೇವಕನು, ಆತನೊಟ್ಟಿಗೆ ನಂಬಿಕೆ ಇದ್ದಂತಹ ಜೊತೆ ಸಹೋದರನಾಗಿದ್ದನು. But now Paul is in the prison. ಈಗ ಪೌಲನು ಸೆರೆಮನೆಯಲ್ಲಿದ್ದಾನೆ. Christians are being persecuted. ಕ್ರೈಸ್ತರಿಗೆ ಹಿಂಸೆಯುಂಟು. In the Roman political climate was unhealthy for Christians. ಆ ರೋಮನ್ ಸಾಮ್ರಾಜ್ಯದ ಆ ರಾಜಕೀಯ ಪರಿಸ್ಥಿತಿಗಳು ಆ ಕ್ರೈಸ್ತರಿಗೆ ಪ್ರತಿಕೂಲವಾಗಿದ್ದವು. So Demas left Paul and departed to embrace Hello. Can I repeat it? Yeah, please repeat it, uncle. Because of that environment where it was very difficult for Christians, Demas left Paul and departed to embrace the safety, freedom and comfort of Thessalonica. ಕ್ರೈಸ್ತರಿಗೆ ಅಲ್ಲಿ ಆಗುತ್ತಿದ್ದಂತಹ ಹಿಂಸೆಯ ನಿಮಿತ್ತದಿಂದಾಗಲಿ ಆ ಪ್ರತಿಕೂಲ ಪರಿಸ್ಥಿತಿಯ ನಿಮಿತ್ತದಿಂದಾಗಲಿ ದೇಮನು ಅವರನ್ನ ಬಿಟ್ಟು ಅವನಿಗೆ ಅನುಕೂಲವಾದಂತಹ ಪರಿಸ್ಥಿತಿ ಉಳ್ಳಂತ ಥೆಸಲೋನಿಕಕ್ಕೆ ಹೊರಟು ಹೋದನು. Now this does not mean that Demas gave up his Christian faith or he became an apostate. It doesn't mean that. ಇದರ ಅರ್ಥ ದೇಮನು ಆತನ ನಂಬಿಕೆಯನ್ನ ತೊರೆದವನಾಗಿ ಭ್ರಷ್ಟನಾಗಿ ಹೊರಟು ಹೋದನು ಎಂಬುದಾಗಿ ಅಲ್ಲ. Neither did it mean that he became an unbeliever. That is not the meaning. ಅದರ ಅರ್ಥ ಪೌಲನು ಮತ್ತೆ ಅವಿಶ್ವಾಸಿ ಆಗಿ ಹೋದನು ಎಂಬುದಾಗಿ ಅರ್ಥವಲ್ಲ. ಇಲ್ಲಿ ಆ ಅರ್ಥದಿಂದ ಹೇಳುತ್ತಿಲ್ಲ. Fear for personal safety, ನಮ್ಮ ಸ್ವಂತ ರಕ್ಷಣೆಗಾಗಿ ಅಥವಾ ಭದ್ರತೆಗಾಗಿ ಭಯಪಡುವುದು. And like Simon Peter on that night when he betrayed him, it was not because he was not a believer, but he was afraid of what could happen to him. ಸಿಮೋನ ಪೇತ್ರನು ಕೂಡ ಆ ಯೇಸು ಕ್ರಿಸ್ತನು ಹಿಡಿಯಲ್ಪಟ್ಟಂತಹ ರಾತ್ರಿಯಲ್ಲಿ ಆತನು ಅವಿಶ್ವಾಸಿ ಆಗಿದ್ದನು ಎಂಬುದಾಗಿ ಅಲ್ಲ, ಬದಲಾಗಿ ತನ್ನ ಭದ್ರತೆಗಾಗಿ ಭಯಪಟ್ಟು ಓಡಿ ಹೋದನು. The Lord Jesus Christ himself said in the gospel, you cannot serve two masters. ಯೇಸು ಕ್ರಿಸ್ತನು ಆತನು ತಾನೇ ತನ್ನ ಸುವಾರ್ತೆಯಲ್ಲಿ ಹೇಳಿದನು, ನೀವು ಇಬ್ಬರು ಯಜಮಾನರನ್ನ ಸೇವಿಸಲಾರಿರಿ. Here we read that Demas loved the present world. ಇಲ್ಲಿ ನಾವು ನೋಡುವಾಗ ದೇಮನು ಇಹಲೋಕವನ್ನ ಪ್ರೀತಿಸಿ ಹೋದನು. Let's read what the Bible talk about loving the world. ಸತ್ಯವೇದವು ಈ ಲೋಕವನ್ನು ಪ್ರೀತಿಸುವುದರ ಕುರಿತಾಗಿ ಏನು ಹೇಳುತ್ತದೆ ಎಂಬುದಾಗಿ ನಾವು ನೋಡೋಣ. James chapter 4 verse 4. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. James 4:4. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೈವ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. Very clear, strong statement James is writing, not about unbelievers, but believers who try to serve two masters. ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕಠಿಣ ಮಾತುಗಳಿಂದ ಯಾಕೋಬನು ಬರೆಯುತ್ತಿದ್ದಾನೆ. ಅವಿಶ್ವಾಸಿಗಳ ಕುರಿತಾಗಿ ಮಾತನಾಡುತ್ತಿಲ್ಲ, ಬದಲಾಗಿ ವಿಶ್ವಾಸಿಗಳೇ ಇಹಲೋಕವನ್ನು ಪ್ರೀತಿಸಿ ಹೋಗುವವರ ಕುರಿತಾಗಿ ಆತನು ಮಾತನಾಡುತ್ತಿದ್ದಾನೆ. 1 John 2:15. 1 ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ.
ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. Now we know here the world does not mean the globe or the earth, the globe. It means the world system, ವ್ಯವಸ್ಥೆಗಳು. ಇಲ್ಲಿ ಲೋಕ ಎಂಬುದಾಗಿ ಹೇಳುವಾಗ ಆ ಭೌಗೋಳಿಕವಾದಂತಹ ಭೂಮಿಯ ಕುರಿತಾಗಿ ಮಾತನಾಡುತ್ತಿಲ್ಲ, ಬದಲಾಗಿ ಲೋಕದ ವ್ಯವಸ್ಥೆಯ ಕುರಿತಾಗಿ ನಾವು ಮಾತನಾಡುತ್ತಿದ್ದೇವೆ. There are many system in the world that is opposite to the Lord, to God. ಈ ಲೋಕದಲ್ಲಿರುವಂತಹ ಅನೇಕ ವ್ಯವಸ್ಥೆಗಳು ದೇವರಿಗೆ ವಿರೋಧವಾಗಿ ಇವೆ. Many of the culture in the world is against God. ಈ ಲೋಕದಲ್ಲಿರುವಂತಹ ಅನೇಕ ಸಂಸ್ಕೃತಿಗಳು ನಮ್ಮ ದೇವರಿಗೆ ವಿರೋಧವಾಗಿದೆ. We believers many times hold on to the culture. We say, oh, it is our culture, but that culture is against God's word and God. ಅನೇಕ ಸಂದರ್ಭಗಳಲ್ಲಿ ವಿಶ್ವಾಸಿಗಳಂತ ನಾವು ಈ ಒಂದು ಕಲ್ಚರ್ಗೆ ನಾವು ಹಿಡಿದುಕೊಳ್ಳುವಂತವರಾಗಿರುತ್ತೇವೆ. ಅದು ನನ್ನ ಆ ಒಂದು ಸಂಸ್ಕೃತಿ ಎಂಬುದಾಗಿ ನಾನು ಅದನ್ನು ಹಿಡಿದುಕೊಳ್ಳುತ್ತೇನೆ ಎಂಬುದಾಗಿ ಹೇಳುತ್ತೇವೆ. ಅದು ದೇವರಿಗೆ ವಿರೋಧವಾಗಿದೆ. The religions of the world is against God. ಈ ಲೋಕದಲ್ಲಿರುವಂತಹ ಧರ್ಮಗಳು ಕೂಡ ಅದು ದೇವರಿಗೆ ವಿರುದ್ಧವಾಗಿದೆ. The educational system of the world, the evolutionary godless education is against God. ಈ ಲೋಕದಲ್ಲಿರುವಂತಹ ಆ ಒಂದು ಶಿಕ್ಷಣ ವ್ಯವಸ್ಥೆಯು ಕೂಡ ಆ ಒಂದು ಎವಲ್ಯೂಷನರಿ ಇದು ಅಂದ್ರೆ ಪರಿಣಾಮ ಸಿದ್ಧಾಂತವನ್ನ ಬೋಧಿಸುವಂತಹ ಆ ವ್ಯವಸ್ಥೆಯು ಕೂಡ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ. Is it true or not? ಅದು ನಿಜವಾ, ಸತ್ಯವಾ ಅಥವಾ ಸುಳ್ಳಾಗಿದೆಯಾ? Our children are taught that we came from Manganinda Manava. We came from monkey. They don't teach that they came from God. God created them. ನಮ್ಮ ಮಕ್ಕಳಿಗೆ ನಾವು ಮಂಗನಿಂದ ಉಂಟಾಗಿದ್ದೇವೆ, ಮಂಗನಿಂದ ಮಾನವ ಎಂಬುದಾಗಿ ಬೋಧಿಸುವುದನ್ನು ನಾವು ನೋಡುತ್ತೇವೆ. ಆದರೆ ಸತ್ಯವೇದ ಅದಕ್ಕೆ ವಿರುದ್ಧವಾಗಿ ಬೋಧಿಸುತ್ತದೆ. So the education system is against God. ಆದ್ದರಿಂದ ನಮ್ಮ ಈ ಶಿಕ್ಷಣ ವ್ಯವಸ್ಥೆ ಕೂಡ ದೇವರಿಗೆ ವಿರುದ್ಧವಾಗಿದೆ. What about the economic system of the world? ನಮ್ಮ ಈ ಲೋಕದಲ್ಲಿರುವಂತಹ ಆ ಒಂದು ಎಕಾನಮಿಕ್ ಆರ್ಥಿಕ ವ್ಯವಸ್ಥೆ, ಅರ್ಥವ್ಯವಸ್ಥೆ ಅದು ಯಾವ ರೀತಿ ಇದೆ? ಆರ್ಥಿಕ ವ್ಯವಸ್ಥೆ, what do you call it? Economic or money? ಆರ್ಥಿಕ ವ್ಯವಸ್ಥೆ. Okay. What about the entertainment of the world? ಮನೋರಂಜನೆ ಏನಾಗಿದೆ? It is actually godless. ಅದು ಕೂಡ ದೇವರಿಲ್ಲದಂತಹ ಮನೋರಂಜನೆ ಆಗಿದೆ. I can go the fashions of the world. It's against the Bible and God. ಈ ಲೋಕದಲ್ಲಿರುವಂತಹ ಆ ವಿನ್ಯಾಸ ಮತ್ತು ಆ ಫ್ಯಾಷನ್ ಕೂಡ ಅದು ದೇವರಿಗೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ. That is what as believers we are told not to love. ಅದನ್ನೇ ವಿಶ್ವಾಸಿಗಳಾದ ನಾವು ಪ್ರೀತಿಸಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. The Bible says we have to overcome the world. ಸತ್ಯವೇದವು ಹೇಳುತ್ತದೆ ನಾವು ಈ ಲೋಕವನ್ನ ಜಯಿಸಬೇಕು. How do we overcome the world? ನಾವು ಹೇಗೆ ಈ ಲೋಕವನ್ನು ಜಯಿಸುತ್ತೇವೆ? 1 John 5:4 and 5. 1 ಯೋಹನ್ನ ಪತ್ರಿಕೆ 5ನೇ ಅಧ್ಯಾಯ 4 ಮತ್ತು 5ನೇ ವಚನ. 1 ಯೋಹನ್ನ ಪತ್ರಿಕೆ 5ನೇ ಅಧ್ಯಾಯ 4 ಮತ್ತು 5ನೇ ವಚನ. ಯಾಕಂದರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆಯೇ. ಯೇಸು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ? See, we know we have 3 enemies as Christians. ನಮಗೆ ಗೊತ್ತು, ಕ್ರೈಸ್ತರಾದಂತಹ ನಮಗೆ 3 ವೈರಿಗಳುಂಟು. One is our flesh. ನಮ್ಮ ಶಾರೀರಿಕವಾದಂತಹ ಶರೀರವೇ ನಮಗೆ ಶತ್ರು. The body doesn't mean this physical body, but the old nature, the flesh in it. ಮಾಂಸದ ಇಚ್ಛೆಗಳು, ಶರೀರ, that is the old nature. ಶರೀರ ಎಂಬುದಾಗಿ ಹೇಳುವಾಗ ನಮ್ಮ ಭೌತಿಕವಾದಂತ ಈ ಶರೀರವಲ್ಲ, ಬದಲಾಗಿ ಹಳೆಯ ನಮ್ಮ ಸ್ವಭಾವಗಳು, ನಮ್ಮಲ್ಲಿರುವಂತಹ ಶಾರೀರಿಕವಾದಂತಹ ಆಸೆಗಳೇ ಆಗಿದೆ. Secondly, the world is against us. ಎರಡನೇದಾಗಿ ಈ ಲೋಕವು ನಮಗೆ ವಿರೋಧ. Thirdly, Satan is our enemy. ಮೂರನೇದಾಗಿ ಸೈತಾನನು ನಮ್ಮ ವಿರೋಧಿ. God has given us different tools to overcome this enemy. ದೇವರು ನಮಗೆ ಅನೇಕ ಬೇರೆ ಬೇರೆ ಆಯುಧಗಳನ್ನ ಕೊಟ್ಟಿದ್ದಾನೆ ಈ ಎಲ್ಲಾ ಶತ್ರುಗಳನ್ನ ಜಯಿಸಲಿಕ್ಕೆ. We overcome Satan by the sword of the word of God. ನಾವು ಸೈತಾನನನ್ನ
ದೇವರ ವಾಕ್ಯವೆಂಬಂತಹ ಕತ್ತಿಯಿಂದ ಮತ್ತು ಪ್ರಾರ್ಥನೆಯಿಂದ ಗೆಲ್ಲಬಹುದು. The world we overcome by our faith. ಈ ಲೋಕವನ್ನ ನಾವು ನಮ್ಮ ನಂಬಿಕೆಯಿಂದ ಜಯಿಸಬಹುದು. What does the world try to do to us? ಈ ಲೋಕವು ನಮಗೆ ಏನು ಮಾಡಬೇಕೆಂಬುದಾಗಿ ಬಯಸುತ್ತದೆ? It attracts us by giving things, giving materials, fashion, the style, all of that, it attracts us. ಈ ಲೋಕವು ನಮಗೆ ಈ ಲೋಕದಲ್ಲಿರುವಂತಹ ವಸ್ತುಗಳನ್ನ, ಆಕರ್ಷಣೆಗಳನ್ನ, ಈ ಲೋಕದಲ್ಲಿರುವಂತಹ ಆ ಫ್ಯಾಷನ್ ಸಂಸ್ಕೃತಿಯನ್ನ ನಮಗೆ ತೋರಿಸಿ ನಮ್ಮನ್ನ ತನ್ನ ಬಳಿಗೆ ಆಕರ್ಷಿಸುತ್ತದೆ. How do we overcome that? ನಾವು ಅದನ್ನ ಹೇಗೆ ಜಯಿಸುತ್ತೇವೆ? By your faith. ನಮ್ಮ ನಂಬಿಕೆಯ ಮೂಲಕ. What does it mean? ಅದರ ಅರ್ಥವೇನು? When world want to give us something, you and I by our faith in the Lord say, I am already a child of God. I am blessed with all spiritual blessings in the heavenly places. Oh world, you cannot give me anything better than that. That's the kind of faith that will overcome the world. ನಾವು ಈ ಲೋಕವು ನಮಗೆ ಅನೇಕ ಆಕರ್ಷಣೆಗಳನ್ನ ಮತ್ತು ಅನೇಕ ಆಮಿಷಗಳನ್ನು ಒಡ್ಡುವಾಗ ನಾವು ಹೇಳಬೇಕು, ಲೋಕವೇ ನನಗೆ ಬೇಕಾದಂತದ್ದೆಲ್ಲವನ್ನು ನನ್ನ ಕರ್ತನು ಆತನ ಪರಲೋಕದ ಆತ್ಮೀಕ ವರಗಳಿಂದ ನನ್ನನ್ನು ತುಂಬಿಸಿದ್ದಾನೆ. ನಿನ್ನಿಂದ ಹೊಂದಬಹುದಾದಂತೂ ನನಗೆ ಏನೂ ಇಲ್ಲ, ನನಗೆ ನಿನ್ನಿಂದ ಏನೂ ಬೇಡ ಎಂಬುದಾಗಿ ನಾವು ನಂಬಿಕೆಯಿಂದ ಹೇಳಬೇಕು. ಆಗಲೇ ನಾವು ಈ ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯ. That is the kind of faith that the righteous will live by faith. ನೀತಿವಂತನು ನಂಬಿಕೆಯಿಂದಲೇ ಬದುಕು. Every day you can overcome the world and its temptation by faith in what God has given us and what God has made us. ಅಂತಹ ನಂಬಿಕೆಯೇ ನಾವು ಈ ಲೋಕವನ್ನ ಜಯಿಸಲಿಕ್ಕೆ ನಮ್ಮನ್ನ ಶಕ್ತರನ್ನಾಗಿ ಮಾಡುತ್ತದೆ. ನೀತಿವಂತ ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬುದಾಗಿ ಹೇಳುವಾಗ, ಅಂತಹ ನಂಬಿಕೆಯಿಂದ ನಾವು ಪ್ರತಿದಿನವೂ ಈ ಲೋಕವು ತರುವಂತಹ ಶೋಧನೆಗಳನ್ನ ಮತ್ತು ಈ ಲೋಕವನ್ನ ಜಯಿಸಲಿಕ್ಕೆ ಸಾಧ್ಯ. ಅದು ನಂಬಿಕೆಯ ಮೂಲಕ ಮಾತ್ರ ಸಾಧ್ಯ. When it comes to our flesh, ನಾವು ನಮ್ಮ ಶರೀರದ ಕುರಿತಾಗಿ ಬರುವಾಗ, we have to crucify it. We have to always realize that we are dead to sin, as we read in Romans chapter 6. ನಾವು ನಮ್ಮ ಶಾರೀರಿಕ ಇಚ್ಛೆಗಳನ್ನ ನಾವು ಶಿಲುಬೆಗೆ ಹಾಕಬೇಕು. ನಾವು ಆ ಶಾರೀರಿಕ ಇಚ್ಛೆಗಳಿಗೆ, ಹಳೆಯ ಸ್ವಭಾವಕ್ಕೆ ನಾವು ಸತ್ತು ಹೋಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಎಣಿಸಿಕೊಳ್ಳಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಹೇಳಿರುವ ಪ್ರಕಾರ. So in this passage we see that Demas, who was a fellow worker with Paul, who was a beloved, a good brother with him, he worked, but now he loved the world and left Paul. ಈ ವಚನದಲ್ಲಿ ನಾವು ಈ ಅಧ್ಯಾಯದಲ್ಲಿ ನೋಡುವಾಗ, ದೇವನು ಜೊತೆ ಸೇವೆ ಮಾಡಿದಂತಹ ನಂಬಿಗಸ್ತನಾದಂತಹ ವಿಶ್ವಾಸಿಯಾಗಿದ್ದಂತಹ ಸಹೋದರನು ಈ ಲೋಕವನ್ನ ನೋಡಿ ಪೌಲನನ್ನ ಬಿಟ್ಟು ಹೊರಟು ಹೋದನು. That danger can happen to any one of us unless we are careful. ನಾವು ಅತ್ಯಂತ ಜಾಗರೂಕತೆಯಿಂದ ಇಲ್ಲದೆ ಹೋದರೆ ಇಂತಹ ಪರಿಸ್ಥಿತಿ ನಮಗೂ ಕೂಡ ಸಂಭವಿಸಬಹುದು. So it is at such a time as this, Paul is longing for the fellowship of his beloved younger brother, his son in faith, Timothy. ಇಂತಹ ಪರಿಸ್ಥಿತಿಗಳ ನಡುವೆಯೇ ಪೌಲನು ತನ್ನ ಜೊತೆ ಸೇವಕನು, ಯೌವನಸ್ಥ ಸಹೋದರನಾಗಿದ್ದಂತಹ ಆ ತಿಮೋಥೆಯನ ಅನ್ಯೋನ್ಯತೆಯನ್ನ ಬಯಸುತ್ತಿದ್ದಾನೆ. He longed for the company of his most faithful disciple. ಆತನು ತನ್ನ ಅತ್ಯಂತ ನಂಬಿಗಸ್ತನಾದಂತಹ ಜೊತೆ ಸಹೋದರನ ಆ ಒಂದು ಹೊಂದಾಣಿಕೆ ಅಥವಾ ಜೊತೆಯಲ್ಲಿ ಇರಬೇಕು ಎಂಬುದಾಗಿ ಬಯಸಿದನು. Look at what he had to say about Timothy. Philippians chapter 2 verse 20 to 22. ತಿಮೋಥೆಯನ ಕುರಿತಾಗಿ ಪೌಲನು ಏನು ಹೇಳುತ್ತಾನೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21 ಮತ್ತು 22ನೇ ವಚನ. 20 to 22. 20ರಿಂದ 22ನೇ ವಚನಗಳವರೆಗೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ರಿಂದ 22ನೇ ವಚನ. ಅವನ ಹಾಗೆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವವರು ನನ್ನ ಬಳಿಯಲ್ಲಿ ಬೇರೆ ಯಾರೂ ಇಲ್ಲ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ತಿಮೋಥೆಯನ ಗುಣವನ್ನು ನೀವು ನೋಡಿ ತಿಳಿದುಕೊಂಡಿದ್ದೀರಿ. ಮಗನು ತಂದೆಗೆ ಹೇಗೋ ಹಾಗೆಯೇ ಅವನು ನನ್ನ ಜೊತೆಯಲ್ಲಿ ಸ್ವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸಿದನೆಂಬುದು ನಿಮಗೆ ಗೊತ್ತುಂಟು. What a joy to have a like-minded brother in the time of our pain and difficulties.
ನಮ್ಮ ಕಷ್ಟದ ಮತ್ತು ನೋವಿನ ಸಮಯದಲ್ಲಿ ನಮ್ಮ ಹಾಗೆಯೇ ಒಂದೇ ಮನೋಭಾವನೆ ಉಳ್ಳಂತಹ ಸಹೋದರನನ್ನ ಹೊಂದುವುದು ಎಂತ ಸಂತೋಷಕರವಾದ ಸಂಗತಿ. Look at 2 Timothy 1:4. 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನವನ್ನು ಕೂಡ ಓದಿಕೊಳ್ಳೋಣ. ನಾನು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷ ಭರಿತನಾಗಬೇಕೆಂದು ಅಪೇಕ್ಷಿಸುತ್ತೇನೆ. This is what Paul was longing for, a young man with tears, a genuine faith, a sincere, faithful disciple. ಇದನ್ನೇ ಪೌಲನು ಬಯಸುತ್ತಿದ್ದನು. ನಂಬಿಗಸ್ತನಾದಂಥ ಯೌವನಸ್ಥ ಸೇವಕನು ಕಣ್ಣೀರಿನಿಂದ ಸೇವೆ ಮಾಡುವಂತ ಸೇವಕನ ಆ ಒಂದು ಅನ್ಯೋನ್ಯತೆಯನ್ನು ಬಯಸಿದನು. What a contrast between Demas at his later life and Timothy. ಈತನ ಜೀವಿತದ ಅಂತ್ಯದಲ್ಲಿ ದೇವನಿಗೂ ಈತನಿಗೂ ತಿಮೋಥಿಯನಿಗೂ ಇರುವಂತ ವ್ಯತ್ಯಾಸವನ್ನ ನಾವು ನೋಡುತ್ತಾ ಇದ್ದೇವೆ. Then the next he says, Crescens has gone to Galatia, Titus to Dalmatia. ನಂತರ ನಾವು ನೋಡುವಾಗ ಕ್ರೆಸ್ಕನು ಗಲಾತ್ಯಕ್ಕೂ ತೀತನು ದಲ್ಮಾತ್ಯಕ್ಕೂ ಹೋದನು ಎಂಬುದಾಗಿ ಹೇಳುತ್ತಾನೆ. About the first name, Crescens, we don't know anything more. ಕ್ರೆಸ್ಕ ಎಂಬಂತ ಈ ವ್ಯಕ್ತಿಯ ಕುರಿತಾಗಿ ನಮಗೆ ಇನ್ನೇನು ಗೊತ್ತಿಲ್ಲ. He and Titus had evidently been dispatched to the Lord's work elsewhere in Galatia. ಕ್ರೆಸ್ಕ ಮತ್ತು ತೀತ ಇಬ್ಬರನ್ನ ಇಲ್ಲಿ ನಾವು ನೋಡುವ ಹಾಗೆ ಬೇರೆ ಎಲ್ಲೋ ಸೇವೆಗಾಗಿ ಕಳುಹಿಸಿದ್ದನು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. Unlike Demas, there is no hint of any defection in their part. ಅವರು ಬಿಟ್ಟು ಹೋದದಲ್ಲ, they were sent to some ministry. ದೇಮನಿಗೂ ಇವರಿಗೂ ಇರುವಂತ ವ್ಯತ್ಯಾಸವನ್ನ ನೋಡುವಾಗ ದೇಮನ ಹಾಗೆ ಅವರು ಬಿಟ್ಟು ಹೋಗಲಿಲ್ಲ, ಬದಲಾಗಿ ಅವರು ಬೇರೆ ಕಡೆಯಲ್ಲಿ ಸೇವೆ ಮಾಡುವುದಕ್ಕಾಗಿ ಪೌಲನಿಂದಲೇ ಸ್ವತಃ ಕಳುಹಿಸಲ್ಪಟ್ಟಿದ್ದರು. See, the story about Crescens is an encouragement. People may not know you, but if you are in the Lord's work, God knows you, He will reward you. ಕ್ರೆಸ್ಕನ ಆ ಜೀವಿತ ನಮಗೆ ಅದು ಪ್ರೋತ್ಸಾಹದಾಯಕವಾಗಿರಬಹುದು. ಈ ಲೋಕದ ಜನರು ನಿಮ್ಮನ್ನ ಗುರುತಿಸದೇ ಇರಬಹುದು ಕ್ರಿಸ್ತನ ಸೇವೆಯಲ್ಲಿ, ಆದರೆ ನೀವು ಮಾಡುವಂತ ಸೇವೆಯನ್ನ ದೇವರು ಗುರುತಿಸುತ್ತಾನೆ. But only a name and he was sent somewhere. That's all we know about him. But God knows that. So any believers who think my role is very small, who am I? I am not like Apostle Paul. I am not like such and such person. Don't worry about it. God will reward you if you faithfully do what he has entrusted to you. ಇಲ್ಲಿ ನಾವು ನೋಡುವಾಗ ಆತನ ಹೆಸರು ಮಾತ್ರ ಕೊಡಲ್ಪಟ್ಟಿದೆ, ಆತನ ಕುರಿತಾಗಿ ಇನ್ನೇನೂ ಬರೆಯಲ್ಪಟ್ಟಿಲ್ಲ, ಗಲಾತ್ಯಕ್ಕೆ ಸೇವೆಗಾಗಿ ಕಳುಹಿಸಲ್ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರಲ್ಲಿ ಯಾರಾದರೂ ನಾನು ಅಪೊಸ್ತಲನ ಅಂತ ಪೌಲನ ಹಾಗೆ ದೊಡ್ಡ ಸೇವಕನಲ್ಲ, ನನ್ನನ್ನ ಯಾರು ಗುರುತಿಸುವುದಿಲ್ಲ ಸೇವೆಯಲ್ಲಿ ಎಂಬುದಾಗಿ ನೀವು ನೆನೆಸುವುದಾದರೆ ಆ ರೀತಿ ಅಧೈರ್ಯ ಪಡಬೇಡಿರಿ, ನಿರಾಶೆಗೊಳ್ಳಬೇಡಿರಿ. ದೇವರು ನಿಮ್ಮನ್ನ ಗುರುತಿಸುತ್ತಾನೆ ತನ್ನ ಸೇವೆಯಲ್ಲಿ. Even though we are only studying about few persons, what are lessons we have in these verses? ನಾವು ಈ ವಚನಗಳಲ್ಲಿ ಕೇವಲ ಕೆಲವು ವ್ಯಕ್ತಿಗಳ ಕುರಿತಾಗಿ ಕಲಿಯುತ್ತಿದ್ದರು ಎಂತಹ ದೊಡ್ಡ ದೊಡ್ಡ ಪಾಠಗಳನ್ನು ಕಲಿತುಕೊಳ್ಳುತ್ತಿದ್ದೇವೆ ನೋಡಿರಿ. Now verse 11, Luke alone is with me. 11ನೇ ವಚನದಲ್ಲಿ ನಾವು ನೋಡುವಾಗ ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ. Of all Paul's close associates, now he is telling only Luke is with me. ಪೌಲನ ಎಲ್ಲ ಸೇವೆಯಲ್ಲಿ ಆತನೊಟ್ಟಿಗೆ ಇದ್ದಂತ ಎಲ್ಲ ವ್ಯಕ್ತಿಗಳ ಜೊತೆ ನೋಡುವಾಗ ಲೂಕನು ಮಾತ್ರ ನನ್ನ ಜೊತೆಯಲ್ಲಿ ಉಳಿದಿದ್ದಾನೆ ಎಂಬುದಾಗಿ ಈಗ ಪೌಲನು ಹೇಳುತ್ತಾನೆ. We know Luke was the beloved physician. ನಾವು ಲೂಕನ ಕುರಿತಾಗಿ ನೋಡುವಾಗ ಆತನು ಒಬ್ಬ ವೈದ್ಯನಾಗಿದ್ದನು. He was with Paul. ಆತನು ಪೌಲನೊಟ್ಟಿಗಿದ್ದಾನೆ. He accompanied Paul in many of his missionary journeys. ಪೌಲನ ಸುವಾರ್ಥ ಪ್ರಯಾಣಗಳಲ್ಲಿ ಅನೇಕ ಕಡೆಗಳಿಗೆ ಪೌಲನೊಟ್ಟಿಗೆ ಹೋಗಿದ್ದನು. In the first imprisonment in Rome, he was with Paul in the prison. ಪೌಲನು ಮೊದಲನೆಯ ಬಾರಿ ಗೃಹ ಬಂಧನದಲ್ಲಿ ರೋಮಾಪುರದಲ್ಲಿ ಇಡಲ್ಪಟ್ಟಾಗಲೂ ಕೂಡ ಪೌಲನೊಟ್ಟಿಗೆ ಜೊತೆ ಸೆರೆಯವನಾಗಿ ಲೂಕನು ಇದ್ದನು ರೋಮಾಪುರದಲ್ಲಿ. And he was a Gentile, he was not even a Jew. ಆತನು ಒಬ್ಬ
ಅನ್ಯ ವ್ಯಕ್ತಿಯಾಗಿದ್ದನು, ಅನ್ಯ ಜನಾಂಗದವನಾಗಿದ್ದನು, ಯಹೂದ್ಯನೂ ಸಹ ಅಲ್ಲ. Here Paul's statement that many times he said, all have left me, all have deserted me. ನಾವು ಪೌಲನ ಮಾತುಗಳನ್ನು ನೋಡುವಾಗ ಅನೇಕ ಸಾರಿ ಆತನು ಅನೇಕ ಕಡೆಗಳಲ್ಲಿ ಹೇಳುತ್ತಾನೆ, ಎಲ್ಲರೂ ನನ್ನನ್ನು ಬಿಟ್ಟು ಹೋದರು, ಎಲ್ಲರೂ ನನ್ನನ್ನು ಬಿಟ್ಟು ಹೋದರು. Look at chapter 1 verse 15. 1ನೇ ಅಧ್ಯಾಯ 15ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 2 ತಿಮೋಥಿ 1ನೇ ಅಧ್ಯಾಯ ವಿಶ್ವಾಸಂಕ chapter 1 verse 15. 2 Timothy 2ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ಹಾಸ್ಯ ಸೀಮೆಯಲ್ಲಿರುವವರೆಲ್ಲರೂ ನನ್ನನ್ನು ಕೈ ಬಿಟ್ಟರೆ ಎಂಬುದನ್ನು ನೀನು ಬಲ್ಲೆ. You know, such a situation may come in our life. Even fellow believers may leave us, but there is an assurance. Paul says, but the Lord stood with me. ನಮ್ಮ ಜೀವಿತದಲ್ಲಿಯೂ ಕೂಡ ಇಂತಹ ಪರಿಸ್ಥಿತಿ ಬರಬಹುದು. ನಮ್ಮ ಜೊತೆಯ ವಿಶ್ವಾಸಿಗಳೇ ನಮ್ಮನ್ನ ತೊರೆದು ಕೈಬಿಟ್ಟು ಹೋಗಬಹುದು. ಆದರೆ ಪೌಲನು ನಮಗೆ ಸ್ಪಷ್ಟವಾಗಿ ಧೈರ್ಯದಾಯಕವಾದ ಮಾತನ್ನ ಹೇಳುತ್ತಾನೆ, ಏನೆಂದರೆ ದೇವರು ನಮ್ಮನ್ನ ಎಂದಿಗೂ ತೊರೆಯುವುದಿಲ್ಲ. So when all his Jewish believers friends have left him, here is a Gentile believer, a man of God who was with him. ಆತನ ತನ್ನದೇ ಧರ್ಮದವರಾದಂತಹ ಯಹೂದ್ಯ ವಿಶ್ವಾಸಿಗಳಲ್ಲಿ ಅನೇಕರು ಆತನನ್ನು ಬಿಟ್ಟು ಹೋಗಿದ್ದರೂ ಕೂಡ ಅನ್ಯ ಜನರಿಂದ ವಿಶ್ವಾಸಿಯಾಗಿದ್ದಂತಹ ಈ ಸೇವಕನು ಆತನೊಟ್ಟಿಗಿದ್ದಾನೆ. Luke alone is with me. ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ. How much it might have meant to the apostle to have this great man of God with him. ಈ ಒಂದು ದೇವರ ದೊಡ್ಡ ಸೇವಕನಂತ ಲೂಕನನ್ನ ತನ್ನ ಜೊತೆಯಲ್ಲಿ ಹೊಂದಿರುವುದು ಪೌಲನಿಗೆ ಎಂತಹ ಸಂತೋಷದ ಸಂಗತಿ ಇರಬಹುದು. No wonder God has used him to write a major part of the New Testament in the Gospel of Luke and the 28 chapters, the book of Acts. ದೇವರು ಈ ಲೂಕನನ್ನ ತನ್ನ ವಾಕ್ಯವನ್ನ ಬರೆಯುವುದರಲ್ಲಿ ಉತ್ತಮ ರೀತಿಯಲ್ಲಿ ಉಪಯೋಗಿಸಿರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಲೂಕನ ಸುವಾರ್ತೆ ಮತ್ತು ಅಪೊಸ್ತಲರ ಕೃತ್ಯಗಳ 28 ಅಧ್ಯಾಯಗಳನ್ನ ಈ ಲೂಕನೇ ಬರೆದವನು. He was a spiritual help to Paul, also a professional help as a medical doctor. He was a help to Timothy, to Paul when he was suffering in the jail. ಪೌಲನಿಗೆ ಅಪೊಸ್ತಲನ ಅಂತ ಪೌಲನಿಗೆ ಆತನು ಆತ್ಮೀಕವಾದ ಸಹಾಯವನ್ನ ಮಾತ್ರ ಮಾಡಲಿಲ್ಲ, ಬದಲಾಗಿ ದೈಹಿಕವಾಗಿಯೂ ಕೂಡ ಆತನು ವೈದ್ಯನಾಗಿದ್ದ ಕಾರಣ ಆತನು ಸೆರೆಮನೆಯಲ್ಲಿದ್ದಾಗ ಅನೇಕ ಸಂದರ್ಭಗಳಲ್ಲಿ ಸಹಾಯ ಮಾಡಿದ್ದನು. So the next part says, get Mark and bring him with you, for he is a very useful to me for ministry. 11ನೇ ವಚನದಲ್ಲಿ ನಾವು ನೋಡುವಾಗ ಮಾರ್ಕನನ್ನು ಸಂಗಡ ಕರೆದುಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ. Timothy is telling, on the way you pick Mark and bring. ತಿಮೋಥಿಯನಿಗೆ ಪೌಲನು ಹೇಳುತ್ತಿದ್ದಾನೆ, ನೀನು ಮಾರ್ಗದಲ್ಲಿ ಬರುವಾಗ ಮಾರ್ಕನನ್ನು ಕೂಡ ಕರೆದುಕೊಂಡು ಬಾ ಎಂಬುದಾಗಿ. Who is Mark? ಮಾರ್ಕನು ಯಾರಾಗಿದ್ದನು? First time we meet him in the New Testament, it is in the Gospel of Mark, chapter 14, 51 and 52. Can you read that? ಮೊದಲನೇ ಬಾರಿ ನಾವು ಮಾರ್ಕನ ಕುರಿತಾಗಿ ನಾವು ನೋಡುವುದು ಎಲ್ಲಿ ಅಂದರೆ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 51 and 52. 51 ಮತ್ತು 52ನೇ ವಚನ. Please read that. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 51 ಮತ್ತು 52ನೇ ವಚನ. ಒಬ್ಬನೊಬ್ಬ ಯೌವನಸ್ಥನು ಬರೀ ಮೈ ಮೇಲೆ ನಾರುಮಡಿಯನ್ನು ಹೊದ್ದವನಾಗಿ ಆತನ ಹಿಂದೆ ಜನರು ಕೂಡ ಬರುತ್ತಿದ್ದನು. ಅವರು ಅವನನ್ನು ಹಿಡಿಯಲಾಗಿ ಅವನು ಆ ನಾರುಮಡಿಯನ್ನು ಬಿಟ್ಟು ಬರೀ ಮೈಲಿ ಓಡಿ ಹೋದನು. This is the gospel written by Mark. ಮಾರ್ಕನೇ ಈ ಮಾರ್ಕನೇ ಬರೆದಂಥದ್ದು ಮಾರ್ಕನ ಸುವಾರ್ತೆ. Maybe he was a bit too ashamed to write his name there, so he said a young man. ಆತನು ತನ್ನ ಹೆಸರನ್ನ ಅಲ್ಲಿ ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಪಡುವವನಾಗಿ ಒಬ್ಬನೊಬ್ಬ ಯೌವನಸ್ಥನು ಎಂಬುದಾಗಿ ಬರೆಯುತ್ತಾನೆ. The next we read about him in Acts 12 verse 12. ನಂತರ ನಾವು ಎಲ್ಲಿ ಮಾರ್ಕನ ಕುರಿತಾಗಿ ನೋಡುತ್ತೇವೆ ಅಂದರೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 12ನೇ ವಚನ. Read it. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 12ನೇ ವಚನ. ತರುವಾಯ ಅವನು ಯೋಚನೆ ಮಾಡಿಕೊಂಡು
ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. So he was probably from a well-off family. He had a large house in Jerusalem. ಆತನು ಮಾರ್ಕನು ಒಂದು ಉತ್ತಮವಾದಂತಹ ಶ್ರೀಮಂತ ಕುಟುಂಬದಿಂದ ಬಂದಿದ್ದನು. ಆತನಿಗೆ ಯೆರೂಸಲೇಮ್ ಪಟ್ಟಣದಲ್ಲಿ ಒಂದು ದೊಡ್ಡ ಮನೆ ಇತ್ತು. His mother's name is mentioned, and that used to be a gathering place of the believers in the early church, and this is a praying house, praying place. ಆತನ ತಾಯಿಯ ಹೆಸರು ಕೂಡ ಇಲ್ಲಿ ಮರಿಯಳು ಎಂಬುದಾಗಿ ಕೊಡಲ್ಪಟ್ಟಿದೆ. ಅಲ್ಲಿ ಅವರ ಮನೆಯು ಆದಿ ಸಭೆಯವರು ಕೂಡಿಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಂತಹ ಪ್ರಾರ್ಥನೆಯ ಮನೆಯಾಗಿತ್ತು. When Peter was spared, delivered from the jail, he went in that night to this house. Pardon me, uncle. When Peter was delivered from the jail, he went to this house. ಪೇತ್ರನು ಆತನು ಸೆರೆಮನೆಯಿಂದ ಬಿಡುಗಡೆ ಹೊಂದಿದವನಾಗಿ ಬರುವಾಗ ಆ ರಾತ್ರಿಯಲ್ಲಿ ಬಂದದ್ದು ಇದೇ ಮನೆಗೆ, ಮಾರ್ಕನ ಮನೆಗೆ. Next we read about him in chapter 12 verse 25, Acts. ನಂತರ ನಾವು ಮಾರ್ಕನ ಕುರಿತಾಗಿ ಎಲ್ಲಿ ನೋಡುತ್ತೇವೆ ಅಂದರೆ 12ನೇ ಅಧ್ಯಾಯದ 25ನೇ ವಚನದಲ್ಲಿ ನಾವು ನೋಡುತ್ತೇವೆ. ಬಾರ್ನಬ ಸೌಲರು ಮಾಡಬೇಕಾದ ಧರ್ಮ ಕಾರ್ಯವನ್ನು ತೀರಿಸಿ ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ಕರಕೊಂಡು ಯೆರೂಸಲೇಮಿನಿಂದ ಹಿಂತಿರುಗಿ ಬಂದರು. Now he went along with Paul and Barnabas in the first missionary journey. ಪೌಲ ಮತ್ತು ಬಾರ್ನಬರೊಟ್ಟಿಗೆ ಅವರ ಸುವಾರ್ತೆಯ ಮೊದಲನೆಯ ಪ್ರಯಾಣದಲ್ಲಿ ಅವರೊಟ್ಟಿಗೆ ಹೋಗಿದ್ದನು ಮಾರ್ಕನು. Now next we see him in chapter 13 verse 13. ನಂತರ ನಾವು ಆತನ ಕುರಿತಾಗಿ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 13ನೇ ವಚನದಲ್ಲಿಯೇ ನೋಡುತ್ತೇವೆ. ತರುವಾಯ ಪೌಲನು ಅವನ ಜೊತೆಯಲ್ಲಿದ್ದವರು ಪಾಫೋಸೂರನ್ನು ಬಿಟ್ಟು ಸಮುದ್ರ ಪ್ರಯಾಣ ಮಾಡಿ ಪಂಫುಲ್ಯ ಸೀಮೆಗೆ ಸೇರಿದ ಪೆರ್ಗಿಗೆ ಬಂದರು. ಯೋಹಾನನು ಅವರನ್ನು ಬಿಟ್ಟು ಹಿಂತಿರುಗಿ ಯೆರೂಸಲೇಮಿಗೆ ಹೋದನು. Here we read about John Mark leaving Paul and Barnabas at the very difficult time of their ministry, because he was probably seasick and homesick. ಇಲ್ಲಿ ನಾವು ಯೋಹಾನ ನೆನೆಸಿಕೊಳ್ಳುವಂತಹ ಮಾರ್ಕನು ಈ ಪೌಲ ಬಾರ್ನಬರ ಆ ಸ್ವಾರ್ಥೆಯ ಪ್ರಯಾಣದಲ್ಲಿ ಅವರನ್ನ ಬಿಟ್ಟು ಹೋಗುವುದನ್ನ ನೋಡುತ್ತೇವೆ. ಬಹುಶಃ ಆತನಿಗೆ ಸಮುದ್ರ ಪ್ರಯಾಣವು ಆಯಾಸವಾಗಿದ್ದ ಕಾರಣ ಅವರನ್ನ ಬಿಟ್ಟು ಹೋದನು. He was also homesick. He was from a wealthy home and he couldn't take the challenges of a missionary journey. ಆತನಿಗೆ ತನ್ನ ಕುಟುಂಬದಲ್ಲಿ ಅತ್ಯಂತ ಚೆನ್ನಾಗಿ ಶ್ರೀಮಂತ ಕುಟುಂಬದಲ್ಲಿ ಬೆಳೆದವನಾದ ಕಾರಣ ಇಂತಹ ಕಷ್ಟಕರ ಪರಿಸ್ಥಿತಿಗಳನ್ನ ತಾಳಿಕೊಳ್ಳುವುದು ಆತನಿಗೆ ಕಷ್ಟವಾಗಿರಬಹುದು. That is true today also with many believers. ಅದು ಎಂದಿಗೂ ಕೂಡ ಅನೇಕ ವಿಶ್ವಾಸಿಗಳೊಟ್ಟಿಗೆ ಸತ್ಯವಾಗಿದೆ. We are not willing to let go our comforts. ನಮ್ಮ ಜೀವಿತದ ಆ ಒಂದು ಸೌಕರ್ಯಗಳನ್ನ ಬಿಟ್ಟು ಬರಲಿಕ್ಕೆ ನಮಗೆ ಮನಸ್ಸಿಲ್ಲ. Next we see Mark in Acts 15:36 to 40. ನಾವು ನಂತರ ಮಾರ್ಕನ ಕುರಿತಾಗಿ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 36-37ರಲ್ಲಿ ನೋಡುತ್ತೇವೆ. 36 to 40, please read that. 36ರಿಂದ 40ನೇ ವಚನದವರೆಗೆ. ಕೆಲವು ದಿವಸಗಳಾದ ಮೇಲೆ ಪೌಲನು ಬಾರ್ನಬನಿಗೆ, ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲಾ ಊರುಗಳಿಗೆ ತಿರುಗಿ ಹೋಗಿ ಅಲ್ಲಿರುವ ಸಹೋದರರು ಹೇಗಿದ್ದಾರೆಂದು ನೋಡೋಣ ಬಾ ಎಂದು ಹೇಳಿದನು. ಬಾರ್ನಬನು ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ತಮ್ಮ ಸಂಗಡ ಕರಕೊಂಡು ಹೋಗಬೇಕೆಂದಿದ್ದಾಗ ಪೌಲನು, ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಂಫುಲ್ಯದಲ್ಲಿ ನಮ್ಮನ್ನು ಬಿಟ್ಟವನನ್ನು ಕರೆದುಕೊಂಡು ಹೋಗುವುದು ತಕ್ಕದ್ದಲ್ಲವೆಂದು ನೆನೆಸಿದನು. ಈ ವಿಷಯದಲ್ಲಿ ತೀಕ್ಷ್ಣ ವಾಗ್ವಾದ ಉಂಟಾಗಿ ಅವರು ಒಬ್ಬರನ್ನೊಬ್ಬರು ಅಗಲಿದರು. ಬಾರ್ನಬನು ಮಾರ್ಕನನ್ನು ಕರಕೊಂಡು ಸಮುದ್ರ ಪ್ರಯಾಣವಾಗಿ ಕುಪ್ರ ದ್ವೀಪಕ್ಕೆ ಹೋದನು. ಪೌಲನು ಸೀಲನನ್ನು ಆರಿಸಿಕೊಂಡು ಸಹೋದರರಿಂದ ಕರ್ತನ ಕೃಪಾಶ್ರಯಕ್ಕೆ ಒಪ್ಪಿಸಲ್ಪಟ್ಟವನಾಗಿ ಹೊರಟು ಸಿರಿಯ ಕಿಲಿಕ್ಯ ಸೀಮೆಗಳಲ್ಲಿ ಸಂಚರಿಸುತ್ತಾ ಸಭೆಗಳನ್ನು ದೃಢಪಡಿಸಿದನು. Now later we see that Barnabas want to take Mark, but Paul is not agreeing to that. ನಂತರ ನಾವು ಇಲ್ಲಿ ನೋಡುವಾಗ ಬಾರ್ನಬನು ಮಾರ್ಕನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕೆಂಬುದಾಗಿ ಬಯಸಿದನು. There was a ಪೌಲನು ಸಮ್ಮತಿಸುತ್ತಿಲ್ಲ. There was a sharp disagreement between Paul and Barnabas. ಪೌಲ ಮತ್ತು ಬಾರ್ನಬರ ಮಧ್ಯದಲ್ಲಿ ಒಂದು ತೀಕ್ಷ್ಣವಾದ ವಾಗ್ವಾದವೇ ಈ ವಿಷಯದಲ್ಲಿ ನಡೆಯಿತು. Great men of God.
ದೇವರ ದೊಡ್ಡ ಸೇವಕರು ಕೂಡ but they couldn't agree because of Mark leaving the ministry early in the time of difficulty. ಅವರು ಈ ಮಾರ್ಕನು ಆ ಕಷ್ಟಕರ ಸಂದರ್ಭದಲ್ಲಿ ಅವರನ್ನ ಸೇವೆಯಲ್ಲಿ ಜೊತೆ ಇರದೆ ಬಿಟ್ಟು ಹೋದ ಕಾರಣ ಅವರು ಕೂಡ ವಾಗ್ವಾದ ಮಾಡುತ್ತಿದ್ದಾರೆ. Who was right, whether Paul or Barnabas? ಯಾರು ಇಲ್ಲಿ ಸರಿ, ಪೌಲನೋ ಬಾರ್ನಬನೋ? See, Paul was a very committed theologian. He knew the word of God. He was so committed. He said, I don't worry about dying for the Lord. He was a totally committed man. ಪೌಲನ ಕುರಿತಾಗಿ ನಾವು ನೋಡುವಾಗ ಆತನು ತನ್ನನ್ನೇ ತಾನು ಸಂಪೂರ್ಣವಾಗಿ ದೇವರ ಸೇವೆಗೆ ತೊಡಗಿಸಿಕೊಂಡಿದ್ದಂತ ದೈವಶಾಸ್ತ್ರಜ್ಞನಾಗಿದ್ದನು. ದೇವರ ಸೇವೆಗಾಗಿ ನಾನು ಸಾಯುವುದಕ್ಕೂ ಅಂಜುವುದಿಲ್ಲ ಎಂಬುದಾಗಿ ಆತನು ಹೇಳಿದನು. So in Paul's estimation, we don't want any half-hearted man for the ministry. ಪೌಲನ ಎಣಿಕೆಯಲ್ಲಿ ಅರ್ಧ ಹೃದಯ ಉಳ್ಳವರಾಗಿ ಅರ್ಧ ಮನಸ್ಸಿನಿಂದ ಸೇವೆಗೆ ಬರುವವರ ಅಗತ್ಯತೆ ಇಲ್ಲ. In the Old Testament, we read that the Lord said when giving the law to the Israelites, when you go for a war, if anybody is afraid, let him stay home. Don't go and create problem for those who want to serve. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರು ಮೋಶೆಯ ಮುಖಾಂತರ ಧರ್ಮಶಾಸ್ತ್ರವನ್ನು ಕೊಡುವಾಗ ಅವರಿಗೆ ಹೇಳಿದಂತ ಮಾತೇನೆಂದರೆ, ನೀವು ಯುದ್ಧಕ್ಕೆ ಹೋಗುವಾಗ ಯಾವನಾದರೂ ಭಯಪಟ್ಟು ಅರ್ಧ ಮನಸ್ಸಿನಿಂದ ಯುದ್ಧಕ್ಕೆ ಹೋಗುವುದಾದರೆ ಅಂಥವನು ಮನೆಯಲ್ಲೇ ಇರಲಿ, ಅಲ್ಲಿ ಹೋಗಿ ತೊಂದರೆಯನ್ನು ಉಂಟು ಮಾಡುವುದು ಬೇಡ ಎಂಬುದಾಗಿ ದೇವರು ಹೇಳುತ್ತಾನೆ. So Paul was such a committed man. ಪೌಲನು ಅಂತಹ ಸಮರ್ಪಿತ ವ್ಯಕ್ತಿಯಾಗಿದ್ದನು. But when you look at Barnabas, ಆದರೆ ಬಾರ್ನಬನ ಕುರಿತಾಗಿ ನಾವು ನೋಡುವಾಗ he had a pastor's heart or ಕುರುಬನ ಹೃದಯ. ಆತನಿಗೆ ಕುರುಬನ ಹೃದಯ, ಸಭಾಪಾಲಕನ ಹೃದಯವಿತ್ತು. He said, yeah, Mark has failed, but let's give him another chance. ಆತನು ಹೇಳುತ್ತಾನೆ, ಹೌದು ಮಾರ್ಕನು ಸೋತು ಹೋಗಿದ್ದಾನೆ, ಆತನಿಗೆ ಇನ್ನೊಂದು ಅವಕಾಶವನ್ನು ಕೊಡೋಣ. We know that Barnabas was an encourager. ನಮಗೆ ಗೊತ್ತು ಧೈರ್ಯದಾಯಕನಲ್ಲ. ಬಾರ್ನಬನು ಎಂಬುದಾಗಿ ಹೇಳುವಾಗ ಧೈರ್ಯದಾಯಕನು, ಪ್ರೋತ್ಸಾಹದಾಯಕನು ಎಂಬುದಾಗಿ ನೋಡುತ್ತೇವೆ. Well, he was the one who brought Paul to Jerusalem and introduced him when everybody was afraid of Saul of Tarsus. ನಾವು ನೋಡುವಾಗ ಸೌಲದ ತಾರ್ಸನ ಕುರಿತಾಗಿ ಭಯ ಉಳ್ಳವರಾಗಿರುವಾಗ ಎಲ್ಲರೂ ಪೌಲನನ್ನ ಕರೆದುಕೊಂಡು ಬಂದು ಯೆರೂಸಲೇಮಿನಲ್ಲಿರುವಂತಹ ವಿಶ್ವಾಸಿಗಳಿಗೆ ಪರಿಚಯ ಮಾಡಿಸಿದವನೇ ಈ ಬಾರ್ನಬನು. More than that, Mark was his cousin. ಅದಕ್ಕಿಂತ ಹೆಚ್ಚಾಗಿ ಮಾರ್ಕನು ಪೌಲನ ಒಂದು ಸಹೋದರನೇ ಅಥವಾ ಸಂಬಂಧಿಯಾದ ಸಹೋದರನಾಗಿದ್ದನು. But he wanted to encourage those who have failed. ಆದರೆ ಆತನು ಸೋತು ಹೋದವರನ್ನ ಪ್ರೋತ್ಸಾಹಿಸುವುದಕ್ಕೆ ಬಯಸುತ್ತಿದ್ದನು. So we can say that Paul was right and Barnabas was right. ಆದ್ದರಿಂದ ನಾವು ಈ ರೀತಿ ಹೇಳಬಹುದು, ಪೌಲನು ಸರಿ, ಬಾರ್ನಬನು ಕೂಡ ಸರಿಯಾಗಿದ್ದಾನೆ. But later we see that Paul is telling that Mark is very useful, bring him. ಆದರೆ ನಾವು ನಂತರ ನೋಡುವಾಗ ಪೌಲನು ಹೇಳುತ್ತಿದ್ದಾನೆ, ಇಲ್ಲಿ ಮಾರ್ಕನು ಉಪಯೋಗಕ್ಕೆ ಬರುತ್ತಾನೆ, ಆತನನ್ನ ಕರೆದುಕೊಂಡು ಬಾ ಎಂಬುದಾಗಿ ತಿಮೋಥೆಯನಿಗೆ ಹೇಳುತ್ತಿದ್ದಾನೆ. So in other words, this failed man became a blessing to Paul's life also later. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಈ ಸೋತು ಹೋದಂತ ವ್ಯಕ್ತಿಯಾದ ಮಾರ್ಕನು ಕೂಡ ಪೌಲನ ಕಡೆಯ ದಿನಗಳಲ್ಲಿ ಆತನಿಗೆ ಸಹಾಯಕ್ಕೆ ಬಂದನು. If we look at Mark's life, he was a very close associate of Apostle Peter. ಮಾರ್ಕನ ಜೀವಿತವನ್ನ ನಾವು ನೋಡುವಾಗ ಮಾರ್ಕನು ಅಪೊಸ್ತಲನಾದಂಥ ಪೇತ್ರನೊಟ್ಟಿಗೆ ನಿಕಟವರ್ತಿಯಾಗಿದ್ದನು. Look at 1 Peter 5:13 and see what Peter tells about Mark. ನಾವು 1 ಪೇತ್ರ 5ನೇ ಅಧ್ಯಾಯ 14ನೇ ವಚನವನ್ನ 13ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಪೇತ್ರನು ಮಾರ್ಕನ ಕುರಿತಾಗಿ ಏನು ಹೇಳುತ್ತಾನೆ? 1 Peter 5:13. 1 ಪೇತ್ರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ. ದೇವರು ನಿಮ್ಮೊಂದಿಗೆ ಆರಿಸಿಕೊಂಡಂತ ಬಾಬೇಲಿನಲ್ಲಿರುವ ಸಭೆಯು ನಿಮಗೆ ವಂದನೆ ಹೇಳುತ್ತದೆ. ನನ್ನ ಮಗನಾದ ಮಾರ್ಕನು ಸಹ ವಂದನೆ ಹೇಳುತ್ತಾನೆ. Yeah, he called him my son Mark. ಇಲ್ಲಿ ಆತನು ಪೇತ್ರನು ನನ್ನ ಮಗನಾದ ಮಾರ್ಕನು ಎಂಬುದಾಗಿ ಕರೆಯುತ್ತಿದ್ದಾನೆ. See, Peter was a failed man once.
but the Lord restored him. ಪೇತ್ರನು ಕೂಡ ಒಂದು ದಿನ ಸೋತಂತ ವ್ಯಕ್ತಿಯಾಗಿದ್ದನು, ಆದರೆ ದೇವರು ಆತನನ್ನು ಪುನಃ ಸ್ಥಾಪಿಸಿದನು. So when Mark failed, Peter understood and he also took him as his son. ಅದೇ ರೀತಿ ಮಾರ್ಕನು ಕೂಡ ಸೋತು ಹೋದಾಗ ಪೇತ್ರನು ಅದನ್ನ ಅರ್ಥ ಮಾಡಿಕೊಂಡನು ಮತ್ತು ಆತನನ್ನ ತನ್ನ ಮಗನನ್ನಾಗಿ ಸ್ವೀಕರಿಸಿದನು. Mark is a Gentile name, a Latin name. ಮಾರ್ಕ ಎಂಬಂಥದ್ದು ಅದು ಲ್ಯಾಟಿನ್ ಭಾಷೆಯಲ್ಲಿ ಉಪಯೋಗಿಸುವ ಅನ್ಯ ಜನರ ಹೆಸರಾಗಿದೆ. John is a Jewish name. ಯೋಹಾನ ಎಂಬಂಥದ್ದು ಯಹೂದ್ಯರ ಹೆಸರು. Mark was a servant. Yes, he failed. ಮಾರ್ಕನು ಆತನು ಸೇವಕನಾಗಿದ್ದನು, ಹೌದು ಆತನು ಸೋತು ಹೋದನು. But he served Paul. ಆದರೆ ಆತನು ಪೌಲನ ಸೇವೆ ಮಾಡಿದನು. Later he served his uncle Barnabas. ನಂತರ ಆತನು ತನ್ನ ಸಹೋದರ ಸಂಬಂಧಿಯಾದಂತಹ ಬಾರ್ನಬನನ್ನು ಕೂಡ ಸೇವೆ ಮಾಡಿದನು. He served Peter and was with him. ಆತನು ಪೇತ್ರನನ್ನು ಕೂಡ ಆತನ ಸೇವೆಯಲ್ಲಿ ಆತನೊಟ್ಟಿಗೆ ಸಹಾಯ ಮಾಡಿದನು. Finally, God chose him to write about the perfect servant, the Lord Jesus Christ. ನಂತರ ನಾವು ನೋಡುವಾಗ ದೇವರು ಈ ಮಾರ್ಕನನ್ನ ಪರಿಪೂರ್ಣವಾದಂತಹ ಸೇವಕನ ರೀತಿಯಲ್ಲಿ ಬಂದಂತಹ ಯೇಸು ಕ್ರಿಸ್ತನ ಚರಿತ್ರೆಯನ್ನ ಮಾರ್ಕನ ಸುವಾರ್ತೆ ಎಂಬಂತಹ ಪುಸ್ತಕವನ್ನ ಬರೆಯುವುದಕ್ಕಾಗಿ ಆತನನ್ನು ಉಪಯೋಗಿಸಿದನು. What an amazing transformation in the life of this young man. Yes, in between he failed, but there were people who didn't give up on him. There was a Barnabas, there was a Peter who took him, and God used this failed man who once ran away when Jesus was arrested. Now he is writing about the perfect servant in the Gospel of Mark. ಎಂಥ ಅದ್ಭುತವಾದಂತಹ ಪರಿವರ್ತನೆ ಮಾರ್ಕನ ಜೀವಿತದಲ್ಲಿ ದೇವರು ಮಾಡಿದನು ನೋಡಿರಿ. ನಾವು ಆತನನ್ನ ನೋಡುವಾಗ ಅನೇಕ ಸಂದರ್ಭಗಳಲ್ಲಿ ಆತನು ಸೋತು ಹೋದನು. ಅವನನ್ನ ಬಾರ್ನಬನು ಮತ್ತು ಪೇತ್ರರು ಪ್ರೋತ್ಸಾಹಿಸಿ ಅವನನ್ನ ಸೇವೆಯಲ್ಲಿ ಹುರಿದುಂಬಿಸಿದರು. ನಂತರ ಆತನು ಪೌಲನಿಗೂ ಕೂಡ ಆತನ ಸೇವೆಯಲ್ಲಿ ಸಹಾಯಕನನ್ನಾಗಿ ನಾವು ನೋಡುತ್ತೇವೆ. ಈ ಒಬ್ಬ ವ್ಯಕ್ತಿ ತಾನು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಾಗ ಆತನನ್ನ ಹಿಡಿದಾಗ ಬರೀ ಮೈನಲ್ಲಿ ಹಿಂದೆ ಓಡಿ ಹೋದಂತ ವ್ಯಕ್ತಿ, ಆದರೆ ಆತನನ್ನ ದೇವರು ಪರಿಪೂರ್ಣವಾದಂತಹ ಸೇವಕನಾದಂತಹ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನ ಬರೆಯುವುದಕ್ಕಾಗಿ ಉಪಯೋಗಿಸಿದ್ದನ್ನು ನಾವು ನೋಡುತ್ತೇವೆ. Just quickly finish in 1 minute. ನಾನು 1 ನಿಮಿಷದಲ್ಲಿ ಇದನ್ನ ಬೇಗ ಮುಗಿಸುತ್ತೇನೆ. John Mark, a servant of the Lord. ಯೋಹಾನ ನೆನೆಸಿಕೊಳ್ಳುವ ಮಾರ್ಕನು ದೇವರ ಸೇವಕನಾಗಿದ್ದನು. He started well, went into eclipse for a little while. ಆತನು ಉತ್ತಮವಾಗಿ ಪ್ರಾರಂಭಿಸಿದನು, ಆದರೆ ಕೆಲವು ಸಂದರ್ಭಗಳಲ್ಲಿ ಆತನು ಮಾರ್ಗ ತಪ್ಪಿ ಹೋದನು. But finally he was restored to usefulness. ಆದರೆ ಕಡೆಯದಾಗಿ ಆತನ ದೇವರು ಮತ್ತೆ ಉಪಯೋಗವಾಗುವ ಹಾಗೆ ಪುನಃ ಸ್ಥಾಪಿಸಿದನು. We don't read about any big preaching by Mark. ನಾವು ಮಾರ್ಕನಿಂದ ಮಾಡಲ್ಪಟ್ಟಂತಹ ದೊಡ್ಡ ಬೋಧನೆಗಳ ಕುರಿತಾಗಿ ಎಲ್ಲಿಯೂ ನೋಡುವುದಿಲ್ಲ. But he has served faithfully and he wrote about the greatest servant, the Lord Jesus Christ. ಆದರೆ ಆತನು ಉತ್ತಮವಾಗಿ ಸೇವೆ ಮಾಡಿದನು ಮತ್ತು ದೊಡ್ಡ ಸೇವಕನಾಗಿದ್ದಂತಹ ಯೇಸು ಕ್ರಿಸ್ತನ ಕುರಿತಾಗಿಯೂ ಆತನು ಬರೆದನು. So what we learn in conclusion, even if you failed in your life, God can use you, restore you, and use you to a greater level in your ministry. ನಾನು ಈ ನನ್ನ ಭಾಗವನ್ನ ಮುಗಿಸುವಾಗ ಅಂತ್ಯವಾಕ್ಯವಾಗಿ ನಾನು ಹೇಳುವುದೇನೆಂದರೆ, ನೀವು ನಿಮ್ಮ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ನೀವು ಸೋತು ಹೋಗಿರಬಹುದು, ಆದರೆ ದೇವರು ಮತ್ತೆ ನಿಮ್ಮನ್ನ ಪುನರ್ಸ್ಥಾಪಿಸಿ ತನ್ನ ಸೇವೆಯಲ್ಲಿ ಉಪಯೋಗಿಸುತ್ತಾನೆ. Dear brothers and sisters, a day will come when we stand before the Lord. We want to hear from him, well done, good and faithful servant. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ದಿನವೂ ಬರುತ್ತದೆ, ಆ ದಿನದಲ್ಲಿ ನಾವು ಕರ್ತನ ಮುಂದೆ ನಿಲ್ಲುವಾಗ ನಾವು ಕರ್ತನ ಬಾಯಿಂದ ಈ ಮಾತನ್ನ ಕೇಳುವವರಾಗಿರಬೇಕು. ಅದೇನೆಂದರೆ, ಬಲ ನಂಬಿಗಸ್ತನಾದಂತಹ ಒಳ್ಳೆಯ ಆಳು ನೀನು, ಒಳ್ಳೆಯ ಸೇವೆಯನ್ನ ಮಾಡಿದ್ದಿ, ದಣಿಯ ಸೌಭಾಗ್ಯದಲ್ಲಿ ನೀನು ಸೇರುವವನಾಗು ಎಂಬುದಾಗಿ. May that be our desire in our life. ಅದೇ ನಮ್ಮ ಜೀವಿತದ ಆಶೆ ಆಗಿರಬೇಕು. We only looked at a few people, but I believe I have learned great lessons from these names and their service.
ನಾವು ಕೇವಲ ಕೆಲವು ವ್ಯಕ್ತಿಗಳ ಕುರಿತಾಗಿ ಈ ದಿನ ನೋಡಿಕೊಂಡೆವು, ಆದರೂ ಅವರ ಜೀವಿತ ಮತ್ತು ಅವರ ಸೇವೆ ನಮಗೆ ಪ್ರೋತ್ಸಾಹ ಪಡಿಸುವಂತದ್ದಾಗಿದೆ. ನಾನು ಅನೇಕ ಪಾಠಗಳನ್ನ ಈ ದಿನ ಕಲಿತುಕೊಂಡೇನೆ ಎಂಬುದಾಗಿ ನೆನೆಸುತ್ತೇನೆ. May God's name be glorified.